ನಮಸ್ತೆ. ನಾವೀಗ GKVK ಇದ್ದೀವಿ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಲವು ವಿಚಾರಗಳನ್ನ ನೀವು ಫ್ರೀಯಾಗಿ ನೋಡ್ಬೋದು. ಹಾಗೆ ನಿಮಗೆ ಅವಶ್ಯಕತೆ ಇರುವಂಥದ್ದನ್ನ ನೀವು ಆಯ್ಕೆ ಮಾಡ್ಕೋಬೋದು. ಈಗ ನಾವು ಅಂಥದ್ದೇ ವಿಶೇಷವಾದಂತಹ ಜಾಗದಲ್ಲಿದ್ದೀವಿ. ಶಿವ ಇರಿಗೇಷನ್ ಸಿಸ್ಟಮ್ ಅಂತ ಹೇಳಿ. ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಜನರೇಟ್ ಇವಾಗ ಯಾವುದೇ ನೀರು ಪಂಪ್ ಮಾಡಬೇಕಂತ ಹೇಳಿದ್ರೆ ವಿದ್ಯುತ್ನ ಅವಶ್ಯಕತೆ ಇರುತ್ತೆ, ಕರೆಂಟ್ ಅವಶ್ಯಕತೆ ಇರುತ್ತೆ. ಆದರೆ ಇದು ಕರೆಂಟ್ ಅವಶ್ಯಕತೆನೇ ಇಲ್ಲದೆ ಏನಿಲ್ಲ ಅಂದರೂ 5 to 6 hours ಬರೀ ಸೋಲಾರಿಂದ ಜನರೇಟ್ ಆಗುತ್ತೆ. ಏನಿದ್ರ ವಿಶೇಷತೆ ಅಂತ ಹೇಳಿ ಇಲ್ಲಿನ ಸಿಬ್ಬಂದಿ ವರ್ಗದವರೇ ಇದ್ದಾರೆ. ಬನ್ನಿ ಅವ್ರನ್ನ ಕೇಳ್ತಾ ಹೋಗೋಣ ಏನಿದ್ರ ವಿಶೇಷತೆ ಅಂತೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇದರ ವಿಶೇಷತೆ ಏನು ಅಂದರೆ ಸೋಲಾರ್ ಮುಖಾಂತರ ಚಾಲು ಆಗುವಂತಹದ್ದು ಒಂದು ವಾಟರ್ ಪಂಪ್ ಆಗಿರ್ಬೋದು. ಏನಿದ್ರ ವಿಶೇಷತೆ, ಯಾವಾಗ ಪ್ರಾರಂಭ ಆಗಿದ್ದು? ಮೇಡಮ್, ಇದು ನಾವು ಲಾಸ್ಟ್ 5 yearsಯಿಂದ ನಾವು ಎಲ್ಲ ಸೋಲಾರ್ ಪಂಪ್ ಸೆಟ್ ಅಳವಡಿಸ್ತಾ ಇದ್ದೀವಿ ರೈತರಿಗೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಮೇಲೆ ಇದೆ ಸೋಲಾರ್ ಪ್ಯಾನಲ್ಸ್ ಅಂತ. ಇದು ವಾರಿ ಬ್ರ್ಯಾಂಡೆಡು ಟಾಪ್ಕಾನ್ ಬಯೋಫೇಸಿಯಲ್ 545 ವ್ಯಾಟ್ ಪಿಕ್ಕು ಪವರ್ ಜನರೇಟ್ ಮಾಡುತ್ತೆ. ವ್ಯಾಟ್ ಪಿಕ್ ಇರುತ್ತೆ. ಇದು ಒಂದು ಪ್ಯಾನಲ್ಲು ಮೋರ್ ದೆನ್ 1/2 kW ಅಷ್ಟು ಪವರ್ ಜನರೇಟ್ ಮಾಡುತ್ತೆ. ಇಲ್ಲಿ ಸಿಸ್ಟಮ್ 700 HP ರನ್ ಆಗ್ತಾ ಇದೆ. ಓಪನ್ ವೆಲ್ಲು ಸಬ್ಮರ್ಸಿಬಲ್ ಪಂಪು. ಇದು ನಿಮಗೆ 1 ಕಿಲೋಮೀಟ್ರಿಂದ 1.5 ಕಿಲೋಮೀಟ್ರ್ವರೆಗೂ ನೀರು ಪುಷ್ ಮಾಡುತ್ತೆ. ಮತ್ತು ಇದರಲ್ಲಿ ಅಟ್ ಎ ಟೈಮು ನಿಮಗೆ 15 ದೊಡ್ಡ ಸ್ಪ್ರಿಂಕ್ಲರು, 40 ಚಿಕ್ಕ ಸ್ಪ್ರಿಂಕ್ಲರು ರನ್ ಆಗುವಷ್ಟು ಕೆಪಾಸಿಟಿ ಬರುತ್ತೆ. ಇದು ಒಂದು ಎಕರೆಗೆ ಒಂದೇ ಸಲ 1 ಅವರಲ್ಲಿ ಒಂದೂವರೆ ಅವರಲ್ಲಿ ಡ್ರಿಪ್ಪನ್ನು ಅಳವಡಿಸ್ಕೊಡುತ್ತೆ ಇದು ಮೇಡಮ್. ಇದು ಬೆಳಗ್ಗೆ 7:30ಯಿಂದ ಸಂಜೆ 5:30ವರೆಗೂ ಯಾವುದೇ ಕರೆಂಟು ವಿದ್ಯುತ್ ಶಕ್ತಿ ಇಲ್ಲದೇ ರನ್ ಆಗುತ್ತೆ. ಇದು ಯಾವ ಥರ ಉಪಯೋಗ ಆಗುತ್ತೆ ಅಂತಂದರೆ, ರೈತರಿಗೆ ಅವರು ಯಾವುದೇ ಕಾಲದಲ್ಲೂ ಇವನು ಮಳೆಗಾಲದಲ್ಲಿ ಮಳೆ ಬಿದ್ದರೆ ಮಾತ್ರ ಆಫ್ ಆಗುತ್ತೆ ಹೊರತು, ಇದು ಆಟೋ ಮಳೆ ಬಂದಾಗ ಆಟೋ ಆಫ್ ಆಗುತ್ತೆ, ಮತ್ತು ಮಳೆ ಹೋಯಿತು ಅಂದರೆ ಆಟೋ ಆನ್ ಆಗುತ್ತೆ. ಬೆಳಗ್ಗೆ 7:30ಯಿಂದ ಸಂಜೆ 5:30ವರೆಗೂ ರನ್ ಆಗುತ್ತೆ ಮೇಡಮ್ ಇದು. ಅಂದರೆ ಈ ಸಿಸ್ಟಮ್ ಆನ್ ಆಗಿರಬೇಕು ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು ಅಲ್ವಾ? ಅಂದರೆ ಯಾವಾಗ ಇದು ಪ್ರಾರಂಭ ಮಾಡಿದ್ದು? ಈಗ ಆಲ್ರೆಡಿ ಬೇರೆ ರೈತರಿಗೆ ಕೊಟ್ಟಿದ್ದೀರಾ? ಅವರಿಂದ ಏನಾದರೂ ಯೂಸ್ ಆಗಿದೆಯಾ ಅವ್ರಿಗೆ? ನಾವು ತುಂಬ ಜನ ರೈತರಿಗೆ ಕೊಟ್ಟಿದ್ದೀವಿ. ಆಲ್ರೆಡಿ 500 ಪಂಪು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇದು ನಾವು ತೋಟಗಾರಿಕೆ ಇಲಾಖೆ ಮುಖಾಂತರ ನಾವು ಮಾನ್ಯತೆ ಪಡೆದಿದ್ದೇವೆ. ಇದು ತೋಟಗಾರಿಕೆ ಇಲಾಖೆಯಲ್ಲಿ ನಿಮಗೆ 1.5 ಲಕ್ಷ ಸಬ್ಸಿಡಿ ಸ್ಕೀಮಲ್ಲಿ ಅಳವಡಿಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ, ಎಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಆಲ್ ಓವರ್ ಕರ್ನಾಟಕ. ತೋಟಗಾರಿಕೆ ಇಲಾಖೆಯಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕಂದ್ರೆ, ಅವರು ಈ ಥರ ಇಲ್ಲಿ ಈ ಡಾಕ್ಯುಮೆಂಟೇಷನ್ನ ಅವರು ಸಬ್ಮಿಟ್ ಮಾಡಬೇಕು. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತು NOC, RTC, ಬ್ಯಾಂಕ್ ಪಾಸ್ಬುಕ್ಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಸಬ್ಮಿಟ್ ಮಾಡಿದಾಗ ಅವ್ರಿಗೆ ನೋಡಿ ಈ ಥರ ನಿಮಗೆ ಸಬ್ಸಿಡಿ ಸ್ಕೀಮಲ್ಲಿ 3 HP ಇಂದ 10 HP ಸಬ್ಸಿಡಿ ಸ್ಕೀಮ್ ಇದ್ದಾವೆ. ಇದರಲ್ಲಿ ಅವ್ರ ಪಾಲು 98,000, ಯಾರ್ದು ರೈತರ ಪಾಲು, ಇವ್ರ ಗೌರ್ಮೆಂಟ್ ಸಬ್ಸಿಡಿ ಬಂದು ನಿಮಗೆ 98,000. ಅದೇ ಥರ 5 HPಗೆ 1,40,000 ಇರುತ್ತೆ. ಅವರು ಗೌರ್ಮೆಂಟ್ ಸಬ್ಸಿಡಿ 1,40,000 ಇರುತ್ತೆ. ಅದೇ ಥರ ಇದು 7.5 HPಗೆ 3,80,000 ಇದೆ. ಅದರಲ್ಲಿ 1.5 ಲಕ್ಷ ಸಬ್ಸಿಡಿ ಸಿಗುತ್ತೆ ಅವ್ರಿಗೆ. ಅವರು ಬರೀ 2,30,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದೇ ಥರ 10 HPಗೆ 4,80,000 ರೂಪಾಯಿ ಇದೆ. ಆ 4,80,000 ರೂಪಾಯಿನ 1,50,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇನ್ನು ಅವ್ರು ಬರೀ 3,30,000 ರೂಪಾಯಿ ಪೇ ಮಾಡಿದ್ರೆ ಸಾಕು. ಈ ಒಂದು ಉಪಯೋಗನ ಎಷ್ಟು ರೈತರು ಪಡ್ಕೊಂಡಿದ್ದಾರೆ, ಮತ್ತು ಅವರು ಅಂದರೆ ಎಲ್ಲೆಲ್ಲಿ ನೀವು ಇದನ್ನು ಅಳವಡಿಸಿದ್ದೀರಿ? ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಅಳವಡಿಸಿದ್ದೀವಿ ಮೇಡಮ್. ನೀವು ಫಾರ್ ಎಕ್ಸಾಂಪಲು ನಾವು ಕೋಲಾರಲ್ಲಿ ಲಾಸ್ಟ್ ಇಯರು 20 ಇನ್ಸ್ಟಾಲೇಷನ್ ಮಾಡಿದ್ವಿ. ಮತ್ತು ತುಮಕೂರಲ್ಲಿ ತುರುವೇಕೆರೆ, ಗುಬ್ಬಿ ಅಲ್ಲೆಲ್ಲ ಒಂದು 30 ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಹಾಸನಲ್ಲಿ ಮಾಡಿದ್ದೀವಿ, ಬಿಜಾಪುರ, ಗುಲ್ಬರ್ಗ, ಬಾಗಲಕೋಟೆ, ಬೀದರು, ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಾವು ಆಲ್ಮೋಸ್ಟ್ ಮಾಡಿದ್ದೀವಿ ಮೇಡಮ್. ಅದೇ ಥರ ಸ್ಪ್ರಿಂಕ್ಲರು ಮಾಡ್ತಿದ್ದೀವಿ 90% ಸಬ್ಸಿಡಿ ಸ್ಕೀಮಲ್ಲಿ. ಡ್ರಿಪ್ಪು ಸಹ 90% ಸಬ್ಸಿಡಿ ಸ್ಕೀಮಲ್ಲಿ ಮಾಡಿಕೊಡ್ತಾ ಇದ್ದೀವಿ ಮೇಡಮ್ ಎಲ್ಲರಿಗೂ, ತೋಟಗಾರಿಕೆ ಇಲಾಖೆ ಮುಖಾಂತರ. ಅಂದರೆ ಇದು ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಅಂದರೆ ರೈತರಿಗೂ ಕೂಡ ಸಬ್ಸಿಡಿ ಸಿಗುತ್ತೆ. ಅಂದರೆ ಇದು ರೈತರಿಗೆ ಬರ್ಡನ್ ಆಗುತ್ತಾ ಅಥವಾ ಹೇಗೆ? ಅಂದರೆ ಖರ್ಚು ನಿಭಾಯಿಸೋದಕ್ಕೆ ಅವ್ರಿಗೆ ಏನಾದರೂ EMI ಆಪ್ಷನ್ಸ್ ಈ ಥರ? ಖಂಡಿತ ಇಲ್ಲ, ಇದು ಬರ್ಡನ್ನೇ ಆಗಲ್ಲ. ಇದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಇವ್ರಿಗೆ EMI ಮುಖಾಂತರ ಸಾಲನೂ ಸಿಗುತ್ತೆ. ನಾವೇ ಅದನ್ನು ಇದು ಮಾಡಿ ಅನುಕೂಲ ಮಾಡಿಕೊಡ್ತೀವಿ. ಇನ್ ಕೇಸ್ ಫಾರ್ಮರ್ ಹತ್ರ ದುಡ್ಡಿಲ್ಲ ಅಂತಂದರೆ ಮಿನಿಮಮ್ 20% ಪೇ ಮಾಡಿಬಿಟ್ಟು ಬ್ಯಾಲೆನ್ಸ್ನ ಮಂತ್ಲಿ EMI ಆಗಿ ಕನ್ವರ್ಟ್ ಮಾಡಿ ನಾವು ಅದನ್ನು ಮಾಡಿಸ್ಕೊಡ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ನೋಡಿದ್ರಲ್ಲ, ತುಂಬ ಇನ್ ಕೇಸ್ ಏನಾದರೂ ದುಡ್ಡಿಲ್ಲ, ಯಾವಾಗಪ್ಪ ನಾವು ಇದನ್ನು ತೊಗೊಳಕ್ಕಾಗುತ್ತಾ ಅನ್ನೋ ಒಂದು ಗೊಂದಲ ಇರುವಂತಹ ರೈತರಿಗೂ ಕೂಡ ಇವ್ರ ಕಡೆಯಿಂದನೇ ಸೊಲ್ಯೂಷನ್ ಕೂಡ ಇದೆ, EMI ಆಪ್ಷನ್ಸ್ ಕೂಡ ಇದೆ. ಇನ್ ಕೇಸ್ ನಿಮ್ಮ ಕೈಲಿ ಇವಾಗ ಅಮೌಂಟ್ ಇಲ್ಲ ಅಂತ ಹೇಳಿದ್ರು, ಜಸ್ಟ್ 20% ನೀವು ಪೇ ಮಾಡಿದ್ರೆ ಮಿಕ್ಕಿದ ಅಮೌಂಟ್ನ ಇವರೇ ನಿಮಗೆ EMI ಕನ್ವರ್ಟ್ ಮಾಡಿ ಕೊಡ್ತಾರೆ. ಈಸಿಯಾಗಿ ನೀವು ಅಳವಡಿಕೆ ಮಾಡ್ಕೋಬೋದು. ನೀವು ಈಸಿಯಾಗಿ ನೋಡ್ತಾ ಇರ್ಬೋದು ಕೂಡ, ಜಸ್ಟ್ ಸೋಲಾರಿಂದ ಯಾವುದೇ ಎಲೆಕ್ಟ್ರಿಕ್ ಐಟಮ್ಸ್ಗಳು ನೀವು ಇಲ್ಲಿ ಕಾಣಿಸ್ತೀರ, ಜಸ್ಟ್ ಸೋಲಾರಿಂದ ನೀರು ಪಂಪ್ ಆಗ್ತಿದೆ.
ಈ ರೀತಿಯ ವಿಶೇಷವಾದಂತಹ, ಯಾಕಂದರೆ ಈಗ ನೇಚರ್ ಫ್ರೆಂಡ್ಲಿ ಆಗಿರೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ರೈತರಿಗೆ ತಮ್ಮ ಹಳ್ಳಿಗಳಲ್ಲಿ ಎಲ್ಲ ಟೈಮಲ್ಲೂ ವಿದ್ಯುತ್ ಸೌಕರ್ಯಗಳಿರೋಲ್ಲ. ಕೆಲವೊಂದ್ಸಲಿ ನೈಟ್ ಹೋಗಿ ವಿದ್ಯುತ್ ಪಂಪ್ ಮಾಡುವಂತಹ ಎಷ್ಟೊಂದು ಟೈಮ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇಂತಹ ಒಂದು ಸೋಲಾರ್ನ ನೀವು ಅಡಾಪ್ಟ್ ಮಾಡ್ಕೊತಾ ಹೋದರೆ ನಿಮಗೆ ಯಾವುದೇ ಚಾರ್ಜಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಲೈಟ್ಗೆ ವೆಯ್ಟ್ ಮಾಡೋವಂತಹ ಅವಶ್ಯಕತೆ ಇರಲ್ಲ. ಜಸ್ಟ್ ಸೂರ್ಯನ ಶಾಖದಿಂದನೇ ಇದೊಂದು ಜನ್ರೇಟ್ ಆಗುತ್ತೆ. ಈಗ ಸೋಲಾರಿಂದ ಇಷ್ಟೊಂದು ಯೂಸ್ ಇದೆ ಅಂತ ನೋಡಿದ್ರೆ, ಹಂಗಾದ್ರೆ ಯಾವ್ಯಾವ ರೀತಿ ಎಕ್ವಿಪ್ಮೆಂಟ್ಸ್ಗಳನ್ನ ಇವ್ರು ಕೊಡ್ತಾರೆ ಅದನ್ನು ತಿಳ್ಕೊಳ್ತಾ ಹೋಗೋಣ. ಸರ್, ಯಾವ ರೀತಿ ಎಕ್ವಿಪ್ಮೆಂಟ್ಸ್ ಕೊಡ್ತೀರಾ? ರೈತರು ಏನಾದರೂ ಅವರೇ ತೊಗೊಂಬರ್ಬೇಕಾ ಅಥವಾ ನೀವೇ ಎಕ್ವಿಪ್ಮೆಂಟ್ಸ್ಗಳು ಪೂರ್ತಿ ಕೊಡ್ತೀರಾ? ಮೇಡಮ್, ಇದು ತೋಟಗಾರಿಕೆ ಇಲಾಖೆ ಸಬ್ಸಿಡಿ ಸ್ಕೀಮಲ್ಲಿ ನಾವು ಮಾಡಬೇಕಾದ್ರೆ ನಿಮ್ಮ ರೈತರಿಗಿಂದ ನಾವು ಕೆಲವೊಂದು ಐಟಮ್ ಕೊಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಓಪನ್ ವೆಲ್ ಬಾವಿಗಾದರೆ ಟೋಟಲ್ ಸೆಟ್ ನಮ್ಮದೇ ಕೊಡ್ತೀವಿ, ಇನ್ಕ್ಲೂಡಿಂಗ್ ಪೈಪು, ಕೇಬಲ್ ಎಲ್ಲ ನಮ್ಮದೇ ಇರುತ್ತೆ. ಅದೇ ಬೋರ್ವೆಲ್ಗೆ ಹಾಕಿದಾಗ 5 HP ಹಾಕಿದಾಗ 300 ಅಡಿ 400 ಅಡಿವರೆಗೂ ಅವ್ರದ್ದೇ ಪೈಪು ಮತ್ತು ಕೇಬಲ್ ಅವ್ರದ್ದು ಇರುತ್ತೆ. ಇನ್ನು ಮಿಕ್ಕಿದ ಫುಲ್ ಸೆಟಪ್ ನಮ್ಮದಿರುತ್ತೆ. ಸೋಲಾರ್ ಪ್ಯಾನಲ್ಲು ಮತ್ತು ಸ್ಟ್ರಕ್ಚರು, ಕಂಟ್ರೋಲರು, ಮೋಟ್ರು, ಪಂಪು ಮತ್ತು ಇನ್ಸ್ಟಾಲೇಷನ್ನು, ಸಪ್ಲೈ ಮತ್ತು 5 ವರ್ಷ ವ್ಯಾರಂಟಿ ಇರುತ್ತೆ. ಪೀಸ್ ಟು ಪೀಸು ನಾವು ಚೇಂಜ್ ಮಾಡಿ ಕೊಡ್ತೀವಿ, ರಿಪ್ಲೇಸ್ ಮಾಡ್ತೀವಿ. ಮತ್ತು ಅದಕ್ಕೆ ಇನ್ಸೂರೆನ್ಸೂ ಇರುತ್ತೆ ನಿಮಗೆ 5 ಇಯರ್ಸು. ಅದು ನ್ಯಾಚುರಲ್ ಕೆಲಾಮಿಟೀಸ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಾವು ಅದನ್ನು ರೀಪ್ಲೇಸ್ ಮಾಡಿ ಕೊಡ್ತೀವಿ. ಮತ್ತು ಈ ಕಂಟ್ರೋಲರ್ ಏನು ಸ್ಪೆಷಾಲಿಟಿ ಇರುತ್ತೆ ಅಂತ ಹೇಳಿದ್ರೆ, ಆ ಕಂಟ್ರೋಲರು ಗ್ರಿಡ್ಗೂ ವರ್ಕ್ ಆಗುತ್ತೆ. AC ಪಂಪ್ ನಾವು ಕೊಡ್ತಿರೋದು ಕರೆಂಟ್ಗೂ ವರ್ಕ್ ಆಗುತ್ತೆ, ಸೋಲಾರ್ಗೂ ವರ್ಕ್ ಆಗುತ್ತೆ. ಅದರಲ್ಲಿ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ತೋಟ ಇರುತ್ತೆ. ಅವ್ರಿಗೆ ಆವಾಗ ತೋಟದ ಹತ್ರ ಹೋಗೋದಕ್ಕೆ ಬರೋದಕ್ಕೆ ಕಷ್ಟ ಆದಾಗ ಮನೆಯಲ್ಲಿಂದನೇ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು ಮೊಬೈಲಲ್ಲಿ. ಅದು ಮೊಬೈಲ್ ಸರ್ವಿಸ್ ನಿಮಗೆ 3 ವರ್ಷ 5 ವರ್ಷ ಫ್ರೀ ಇರುತ್ತೆ ಮೇಡಮ್. ಪೋಸ್ಟ್ ಪೇಯ್ಡ್ ಸಿಮ್ ಏರ್ಟೆಲ್ ಹಾಕಿ ನಾವು ಪೋಸ್ಟ್ ಪೇಯ್ಡ್ ರೀಚಾರ್ಜ್ ಮಾಡಿ ಕೊಡ್ತೀವಿ. ಇವಾಗ ಇನ್ ಕೇಸ್ ರೈತರು ಕರೆಂಟ್ ಅಂದರೆ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಇದು ಯಾವ ರೀತಿ ಯೂಸ್ ಆಗುತ್ತೆ? ಸೂರ್ಯನ ಬೆಳಕಿಲ್ದಾಗ ನೈಟ್ ಅವರು ಸೇಮ್ ಅದೇ ಕಂಟ್ರೋಲರಲ್ಲಿ, ಅದೇ ಸಿಸ್ಟಮಲ್ಲಿ ಮತ್ತು ಅದೇ ಪಂಪ್ ಸೆಟ್ಟಲ್ಲೇ ಕರೆಂಟ್ಗೂ ನಾವು ಕನೆಕ್ಷನ್ ಕೊಟ್ಟಿರ್ತೀವಿ. ಅವರು ನೈಟ್ ಕರೆಂಟ್ ಬಂದಾಗ ಅವ್ರು ಆನ್ ಮಾಡ್ಕೊಳ್ಬೋದು. ಅವ್ರು ಬಂದು ಆನ್ ಮಾಡಿಕೊಂಡು ಅದೇ ಸೇಮ್ ಪಂಪು ಮೋಟ್ರಲ್ಲೇ ರನ್ ಮಾಡ್ಬೋದು ಮೇಡಮ್. ಇವಾಗ ಇನ್ ಕೇಸ್ ನಮ್ಗೆ ಬೇಡಪ್ಪ, ಇವಾಗ ವಿದ್ಯುತ್ ಬೇಡ, ಲೈಟಿಂಗ್ಸೇ ಬೇಡ ನಮಗೆ ಅಂತ ಹೇಳಿ ಬಿಟ್ಟು ನಾವು ಸೋಲಾರಿಂದನೇ ಜನ್ರೇಟ್ ಮಾಡ್ತೀವಿ ಅಂದರೆ ಸೂರ್ಯನ ಬೆಳಕು ಬೇಕೇ ಬೇಕು, ಅಷ್ಟು ಇಂಪಾರ್ಟೆಂಟ್. ಇನ್ ಕೇಸ್ ಅದೇನಾದರೂ ಸೋಲಾರ್ನ ಚಾರ್ಜ್ ಮಾಡಿ ಆಮೇಲೆ ಏನಾದರೂ ಯೂಸ್ ಮಾಡ್ಬೋದು? ಇಲ್ಲ ಮೇಡಮ್, ಆ ಥರ ಇರಲ್ಲ. ಇದು ಯಾವ ಥರ ಅಂತಂದರೆ 7:30ಗೆ ಸ್ಟಾರ್ಟ್ ಆಗುತ್ತೆ. 7:30ಯಿಂದ ಆಲ್ಮೋಸ್ಟ್ 12 ಅವರ್ಸ್ 10 ಅವರ್ಸ್ ಪಂಪ್ ರನ್ ಆಗ್ತಾನೆ ಇರುತ್ತೆ. ಇದಕ್ಕಿಂತಲೂ ಉಪಯೋಗಕರದ ಸಿಸ್ಟಮ್ ಇನ್ನೇನು ಬೇಕಾಗಿಲ್ಲ ರೈತರಿಗೆ. ರೈತರು ಈಗಲೇ ನಿಮ್ಗೆ ಗೊತ್ತಿರ್ಬೋದು, ಕರೆಂಟ್ ಅಭಾವದಿಂದ ತುಂಬ ಕಷ್ಟಪಡ್ತಿದ್ದಾರೆ. ಸೊ ಇದು ಒಂದು ಒಳ್ಳೆ ರೀತಿಯ ಸಿಸ್ಟಮ್ ಇದು ಯಾರಿಗೆ, ಫಾರ್ಮರ್ಸ್ಗೆ. ಇದನ್ನು ಏನಂದರೆ ಸಬ್ಸಿಡಿ, ಕರ್ನಾಟಕ ಸರ್ಕಾರವೂ ಕೂಡ ಸಬ್ಸಿಡಿ ದರದಲ್ಲಿ ಅವ್ರಿಗೆ 1.5 ಲಕ್ಷ ಸಹಾಯಧನ ಕೊಟ್ಟು ಮಾಡಿಸ್ಕೊಳ್ಳಿ ಅಂತೇಳಿ ತುಂಬ ಉಪಯೋಗ ಆಗೋ ಥರ ಸರ್ಕಾರನ ಹೆಲ್ಪ್ ಮಾಡಿ ಅವ್ರಿಗೆ ಸೋಲಾರ್ ಸಿಸ್ಟಮ್ ಹಾಕ್ಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಡಮ್. ಇವಾಗ ಸಬ್ಸಿಡಿ ತೊಗೊಳ್ತಾರೆ ಅಂತ ಹೇಳಿದ್ರೆ 0% ಸಬ್ಸಿಡಿ ತೊಗೊತಾರೆ ಅಂತ ಹೇಳಿದಾಗ ರೈತರು ಎಷ್ಟು ವರ್ಷದಲ್ಲಿ ಇದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ? ಮೇಡಮ್, ಇದು ಸಬ್ಸಿಡಿ ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ 5 HP ಪಂಪ್ ಸೆಟ್ ಇದೆ ಅಂತ ಅಂದ್ಕೊಳ್ಳಿ, ಅದು 2,80,000 ರೂಪಾಯಿ ಆಗುತ್ತೆ. ಅದರಲ್ಲಿ ಸರ್ಕಾರ ಏನು ಮಾಡುತ್ತೆ, ಇವ್ರ ಹೆಸರಲ್ಲಿ ಒಂದು ವರ್ಕ್ ಆರ್ಡರ್ ಕೊಡ್ತಾರೆ. ಅವರು ಅಪ್ಲೈ ಮಾಡಿದಾಗ ನಾನು ಕೆಲವೊಂದು ಡಾಕ್ಯುಮೆಂಟ್ ಹೇಳಿದೆ ನಿಮ್ಗೆ ಆಗಲೇ. ಆ ಡಾಕ್ಯುಮೆಂಟ್ ಎಲ್ಲ ತೊಗೊಂಡೋಗಿ ಸಬ್ಮಿಟ್ ಮಾಡಿ, ಆಧಾರ್ ಕಾರ್ಡು, ಪಾಣಿ, ಬ್ಯಾಂಕ್ ಪಾಸ್ಬುಕ್ಕು, ಪಾಸ್ಪೋರ್ಟ್ ಸೈಜ್ ಫೋಟೋ 1 2 ಕೊಟ್ಟು ನೀವು ಸಬ್ಮಿಟ್ ಮಾಡಿದ್ರೆ ಅವರು ಬಜೆಟ್ ಇತ್ತು ಅಂದರೆ ಇಮಿಡಿಯೇಟಾಗಿ ಅವರು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾರೆ. ಆ ವರ್ಕ್ ಆರ್ಡರ್ ತೊಗೊಂಡು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ರೈತರ ಹತ್ರ. ಆವಾಗ ಅವ್ರು ನಮ್ಗೆ ಫೋನ್ ಮಾಡಿ ನಮ್ಮ ಕಂಪ್ನಿ ಅಕೌಂಟ್ಗೆ ಜಮಾ ಮಾಡಿದ್ರೆ 1,40,000 ನಾವು ಪಂಪು, ಮೋಟ್ರು, ಸೋಲಾರ್ ಪ್ಯಾನಲ್ಲು, ಸ್ಟ್ರಕ್ಚರು ಮತ್ತು ಇನ್ಸ್ಟಾಲೇಷನ್ನು, ಸಪ್ಲೈ ಕೂಡ ಅವ್ರು ಇವತ್ತು ಪೇಮೆಂಟ್ ಮಾಡ್ತಾರಂತೆ 2 ಡೇಸ್ ಒಳಗಡೆ ನಾವು ಇನ್ಸ್ಟಾಲ್ ಮಾಡಿ ಕೊಡ್ತೀವಿ ಮೇಡಮ್. ಇನ್ಸ್ಟಾಲೇಷನ್ ಚಾರ್ಜಸ್ ಏನಾದರೂ ಹಾಕ್ತೀರಾ? ಏನಿರಲ್ಲ ಮೇಡಮ್, ಇನ್ಕ್ಲೂಡ್ ಎಲ್ಲ ಅದರಲ್ಲೇ ಇರುತ್ತೆ. ಸಪ್ಲೈ, ಇನ್ಸ್ಟಾಲೇಷನ್ನು, ಇನ್ಸೂರೆನ್ಸು, 5 ಇಯರ್ಸ್ ಮೈಂಟೆನೆನ್ಸು ಎಲ್ಲ ಇರುತ್ತೆ ಅದರಲ್ಲಿ. ಸರ್ವಿಸ್ ಚಾರ್ಜಸ್ ಏನಿರಲ್ಲ ಟಿಲ್ 5 ಇಯರ್ಸ್ವರೆಗೂ. ಈಗ ಇದನ್ನು ಹೊರತಾಗಿ ಇನ್ ಸೋಲಾರ್ ಸಿಸ್ಟಮ್ದು ಪಂಪಿಂಗ್ ಹೊರತಾಗಿ ಬೇರೆ ಬೇರೆ ಯಾವುದೆಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ನೀವು ಕೊಡ್ತೀರಾ? ಮೇಡಮ್, ನಾವು ಸೋಲಾರ್ ಹೊರತಾಗಿ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರು ಮಾಡ್ತಿದ್ದೀವಿ. ಅದು 90% ಸಬ್ಸಿಡಿಯಲ್ಲೇ ಮಾಡ್ತಿದ್ದೀವಿ ಮೇಡಮ್. ಅಂದರೆ ಯಾವ ಥರ ಅಂದರೆ, ಅವ್ರ ತೋಟಗಾರಿಕೆ ಇಲಾಖೆಯವರು ಫಸ್ಟ್ ಬಂದು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಅವರೆಲ್ಲ ಮೆಜರ್ ಮಾಡಾದ್ಮೇಲೆ ಅವರು ಇಷ್ಟು ನಿಮಗೆ ಇಷ್ಟು ಎಕರೆಗೆ ಇಷ್ಟು ಎಕ್ವಿಪ್ಮೆಂಟ್ಸ್ ನಾವು ಕೊಡ್ತೀವಿ ಅಂತೇಳಿ ಅವರೇ ಒಂದು ಕೊಟೇಶನ್ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಸಪ್ಲೈ ಮಾಡಿಬಿಟ್ಟು 90% ಸಬ್ಸಿಡಿ ಸ್ಕೀಮಲ್ಲಿ 10% ಮಾತ್ರ ನಾವು ರೈತರ ಪಾಲು ವಂತಿಕೆನ ತೊಗೊತೀವಿ ಮೇಡಮ್. ಅಂದರೆ ಇವಾಗ ರೈತರು ಒಂದು ಸೋಲಾರ್ ನೀವು ಆಲ್ರೆಡಿ ಹಾಕೊಟ್ಟು ಬಂದಿರ್ತೀರ, ಒಂದು ಪಂಪ್ ಹಾಕೊಟ್ಟು ಬಂದಿರ್ತೀರ, ಅವ್ರಿಗೆ ಇನ್ನೊಂದು ನೆಸೆಸಿಟಿ ಬೇಕಾಗುತ್ತೆ, ಅವಾಗ ನೀವು ಮತ್ತೆ ಕೊಡ್ತೀರಾ ರಿಕ್ವೈರ್ಮೆಂಟ್? ಮತ್ತೆ ಕೊಡ್ತೀವಿ, ಆದರೆ ಅದು ಸಬ್ಸಿಡಿ ಸ್ಕೀಮ್ಗೆ ಅಪ್ಲೈ ಆಗಲ್ಲ. ಫುಲ್ ಕ್ಯಾಶ್ಗೆ ನಾವು ಮಾಡಿಕೊಡ್ತೀವಿ. ಯಾರು ಫುಲ್ ಕ್ಯಾಶ್ ತೊಗೊತಿದ್ದಾರೆ ಅವ್ರಿಗೆ ನಾವು 25,000 ಡಿಸ್ಕೌಂಟ್ ಮುಖಾಂತರ, ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ 2,85,000 ರೂಪಾಯಿ ಇದೆ,
ಅದರಲ್ಲಿ ನಾವು 25,000 ರೂಪಾಯಿ ಮೈನಸ್ ಮಾಡಿ, ಯಾಕಂದರೆ ಫುಲ್ ಕ್ಯಾಶ್ ಕೊಟ್ಟು ತೊಗೊತಾರೆ, ಅದಕ್ಕೋಸ್ಕರ ಮೈನಸ್ ಮಾಡಿ ಬರೀ 2,55,000 ರೂಪಾಯಿಗೆ ನಾವು ಇನ್ಸ್ಟಾಲ್ ಮಾಡಿ ಕೊಡ್ತೇವೆ ಮೇಡಮ್. ಮತ್ತು ಅದಲ್ಲದೆ ನಮ್ಮ ಹತ್ರ ತುಂಬ ಸೋಲಾರ್ ಪ್ರಾಡಕ್ಟ್ಸ್ ಇದ್ದಾವೆ. ಯಾವ್ಯಾವ ಥರ ಇದ್ದಾವೆ ಅಂತಂದರೆ ಇಲ್ಲಿದೆ, ನಾನು ತೋರಿಸ್ತೀನಿ ಬನ್ನಿ. ಇದು ಸೋಲಾರ್ ಸ್ಟ್ರೀಟ್ ಲೈಟು 40 ವ್ಯಾಟ್ಸು ಮತ್ತು 24 ವ್ಯಾಟ್ಸು. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಸಂಜೆ 6:45ಗೆ ಆಟೋ ಆನ್ ಆಗುತ್ತೆ, ಮಾರ್ನಿಂಗ್ 6 o'clock ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಡಸ್ಟ್ ಡೌನ್ ಸೋಲಾರಿಂದ ವರ್ಕ್ ಆಗುತ್ತೆ ಕಂಪ್ಲೀಟು. ಇದು 18 hours ಬ್ಯಾಕಪ್ ಇರುತ್ತೆ ನಮಗೆ. ಒಂದು ದಿನಕ್ಕೆ 2 hours ಬೆಳಕಿದ್ರೆ ಸಾಕು. ಮಳೆಗಾಲದಲ್ಲೂ ಕ್ಲೌಡಿ ವೆದರಲ್ಲೂ ಇದು ಆಟೋಮೆಟಿಕ್ ಚಾರ್ಜ್ ಆಗುತ್ತೆ ಮತ್ತು 18 hours ಬ್ಯಾಕಪ್ ಬರುತ್ತೆ ಮೇಡಮ್. ಇದು ಕಂಪ್ಲೀಟ್ಲಿ ಫುಲ್ಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಇದು. ಮತ್ತು ಅದೇ ಥರ ಸೋಲಾರ್ ಪಂಪ್ ಇದೆ. ಆ ಸೋಲಾರ್ ಪಂಪ್ ನಿಮ್ಗೆ ಯಾವ ಥರ ಅಂದರೆ ಎಲ್ಲ ಕಾಮನ್ನಾಗಿ 440 ವೋಲ್ಟೇಜ್ ಬೇಕಾಗುತ್ತೆ 5 HP ರನ್ ಆಗೋದಕ್ಕೆ ಗ್ರಿಡ್ಡಲ್ಲಿ. ಇದು 260 ವೋಲ್ಟೇಜ್ಗೆ ರನ್ ಆಗೋ ಥರ ನಾವು ಕಸ್ಟಮೈಸ್ ಮಾಡಿ ರೈತರಿಗೆ ಕೊಡ್ತಾಯಿದ್ದೀವಿ. ಇದು ಸೋಲಾರ್ಗೂ ವರ್ಕ್ ಆಗುತ್ತೆ ಮತ್ತು ಗ್ರಿಡ್ಗೂ ವರ್ಕ್ ಆಗುತ್ತೆ. ಅದೇ ಥರ ಇದು ಕಂಟ್ರೋಲರು, ನಾನು ಹೇಳಿದ್ನಲ್ಲ ನಿಮಗೆ ಕಂಟ್ರೋಲರು ಇದೆ. ಆ ಕಂಟ್ರೋಲರು ಅಲ್ಲೂ ರನ್ ಆಗ್ತಿರೋದಕ್ಕೆ ಸೇಮ್ ಕಂಟ್ರೋಲರು, ಇದು ಡಿಸ್ಪ್ಲೇ ಕಂಟ್ರೋಲರು. ಇದು ಯಾವ ಥರ ರನ್ ಆಗುತ್ತೆ ಅಂದರೆ 5 HP ಕಂಟ್ರೋಲರು. ಇದು ಗ್ರಿಡ್ಗೂ ನೋಡಿ, ಇದು ಗ್ರಿಡ್ ಸಿಸ್ಟಮ್ಗೆ ಕನೆಕ್ಷನ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ಕೊಟ್ಟಿದ್ದಾರೆ, ಇದು ಸೋಲಾರ್ ಸಿಸ್ಟಮ್ಗೆ ಎಕ್ಸ್ಟರ್ನಲ್ ಕೊಟ್ಟಿದ್ದಾರೆ. ಇದು ಎರಡೂ ನಿಮಗೆ ಫುಲ್ಲಿ ಆಟೋಮೇಷನ್ ಇರುತ್ತೆ, ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ. ಮತ್ತು ಇದನ್ನು 5 years ವ್ಯಾರಂಟಿನೂ ಕೊಡ್ತಿದ್ದೀವಿ ಮೇಡಮ್. ನೀವು ಇದನ್ನು ನೋಡ್ಬೋದು, ಕ್ವಾಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ವೆಯ್ಟ್ ಆಗಿದೆ ಅಂತ. ಹೌದು ನೋಡಿ, ಇದೆಲ್ಲ ಸೋಲಾರ್ ಸಬ್ಮರ್ಸಿಬಲ್ ಪಂಪು. ಈ ಸೋಲಾರ್ ಸಬ್ಮರ್ಸಿಬಲ್ ಪಂಪು SS304. ಇದು ಅನ್ರೆಸ್ಟೆಡ್ ಪಂಪ್, ಇದು ರೆಸ್ಟೇ ಬರಲ್ಲ ಇದಕ್ಕೆ. ಮತ್ತು ಇದು 5 years ವ್ಯಾರಂಟಿ ಇರುತ್ತೆ. ಇದನ್ನು 450-500 ಅಡಿಯಿಂದ ನಾವು ಸೋಲಾರ್ ಪಂಪ್ಗೆ ಹಾಕಿ ವಾಟ್ರನ್ನ ಪುಷ್ ಮಾಡ್ಬೋದು. ಇದು ಅಪ್ ಟು ನಿಮಗೆ 1 kilometerವರೆಗೂ ತೊಗೊಂಡೋಗುತ್ತೆ ನೀರು. ಮತ್ತು ಇದು 35 ಸಣ್ಣ ಸ್ಪ್ರಿಂಕ್ಲರ್ ವರ್ಕ್ ಆಗುತ್ತೆ, 7-8 ದೊಡ್ಡ ಸ್ಪ್ರಿಂಕ್ಲರ್ ವರ್ಕ್ ಆಗುತ್ತೆ ಮೇಡಮ್. ಅಂದರೆ ಇದನ್ನು ನಾವು ಆ್ಯಕ್ಚುಲಿ ನೀವು ಲೈಟ್ ತೋರಿಸಿದ್ರೆ ಇದನ್ನು ಸ್ಟ್ರೀಟ್ ಲೈಟ್ಗೂ ಕೂಡ ನಾವು ಯೂಸ್ ಮಾಡ್ಕೋಬೋದಲ್ಲ, ಸೋಲಾರ್ನ ಯೂಸ್ ಮಾಡಿ. ಆ್ಯಕ್ಚುಲಿ ಸ್ಟ್ರೀಟ್ ಲೈಟೇ ನೋಡಿ, ಆ ಥರ ವೈಟ್ ವಾಮ್ ವೈಟಲ್ಲಿ ಇರುತ್ತೆ. ಇದು ಸ್ಟ್ರೀಟ್ ಲೈಟೇ ಇರುತ್ತೆ. ನೀವು ಅಲ್ಲಿ ಡಿಸ್ಪ್ಲೇ ಮಾಡಿರೋ ಥರ ಇದರಲ್ಲಿ ನೋಡ್ಬೋದು ನೀವು. ಆ ಥರ ಸ್ಟ್ರೀಟ್ ಲೈಟ್ ಬರುತ್ತೆ. ಮತ್ತು ಮನೆಗೂ ನಾವು ಆನ್ ಗ್ರಿಡ್ಡು, ಆಫ್ ಗ್ರಿಡ್ಡು, ಹೈಬ್ರಿಡ್ 3 ಥರ ಸಿಸ್ಟಮು ನಾವು ಮಾಡಿಕೊಡ್ತಾ ಇದ್ದೀವಿ. ಅಂದರೆ ಇದು ಮೇನ್ ಯೂಸ್ ಅಂದರೆ ಇನ್ ಕೇಸ್ ಫುಲ್ ಕ್ಲೌಡಿ ವೆದರಲ್ಲೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ನಿಮಗೆ ಕುಸುಮ್ ಇದು ಸೂರ್ಯಗಾರ್ ಯೋಜನೆಯಲ್ಲಿ 3 kilowatt 78,000 ಸಬ್ಸಿಡಿ ಸ್ಕೀಮಲ್ಲಿ ಆನ್ ಗ್ರಿಡ್ಡು ಮಾಡಿಕೊಡ್ತಾ ಇದ್ದೀವಿ ಮೇಡಮ್. ಅದು ನೀವು 1,80,000 ರೂಪಾಯಿ ಆಗುತ್ತೆ 3 kilowattಗೆ. ಅದರಲ್ಲಿ 78,000 ರೂಪಾಯಿ ಸಬ್ಸಿಡಿ ಕ್ಲೈಮ್ ಆಗೋ ಥರ ಮಾಡಿಕೊಡ್ತಿದ್ದೀವಿ. 1,02,000 ರೂಪಾಯಿ ನಿಮಗೆ 3 kilowatt ಸೌರಶಕ್ತಿನ ಜನ್ರೇಟ್ ಮಾಡಿ ನೀವು ಉಪಯೋಗಿಸ್ಬೋದು. ಕರೆಂಟೂ ನಿಮಗೆ 0 ಕರೆಂಟ್ ಬಿಲ್ ಆಗುತ್ತೆ. ಮತ್ತು ಎಕ್ಸೆಸ್ ಜನ್ರೇಟ್ ಆಗಿದ್ದು ಬೆಸ್ಕಾಮ್ಗೂ ಸಪ್ಲೈ ಮಾಡಿ ಅಲ್ಲೂ ನಿಮಗೆ ಆ ಕಡೆಯಿಂದನೂ ನಿಮಗೆ ₹3.80 ಅನ್ನೋ ಥರ ಪರ್ ಯೂನಿಟ್ಗೆ ನಿಮಗೆ ಅಕೌಂಟ್ಗೆ ಬರೋ ಥರ ಮಾಡಿಕೊಡ್ತೀವಿ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮ್ಗೆ ಈ ಫೀಲ್ಡಲ್ಲಿ? ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀರಾ? ನಾವು ಲಾಸ್ಟ್ 5 yearsಯಿಂದ ನಾವು ಮಾಡ್ತಾಯಿದ್ದೀವಿ ಮೇಡಮ್ ಈ ಫೀಲ್ಡಲ್ಲಿ. ಡ್ರಿಪ್ಪು ಬಂದು ಲಾಸ್ಟ್ 15 yearsಯಿಂದ ನಾವು ಸರ್ವಿಸ್ ಮಾಡ್ತಾಯಿದ್ದೀವಿ. ಎಸ್ ಮೇಡಮ್. ಓಕೆ, ಹ್ಯಾಪಿ ಕಸ್ಟಮರ್ಸ್ ಅಂತ ಹೇಳಿದ್ರೆ ಇವಾಗ ರೈತರಿಗೆ ಹೆಚ್ಚಾಗಿ ನೀವು ಸರ್ವ್ ಮಾಡಿದ್ದೀರಾ ಅಥವಾ ನಾ ಹೇಳಿದ್ರೆ ಸ್ಟ್ರೀಟ್ ಲೈಟ್ ಈ ಥರದ್ದು ಏನಾದರೂ ಜಾಸ್ತಿ ನಿಮ್ಮದು ಟಾರ್ಗೆಟ್ ಇರೋದೇ ಫಾರ್ಮರ್ಸಾ? ಮೇಡಮ್ ಆ್ಯಕ್ಚುಲಿ ನಾವು ಈ ಸೋಲಾರ್ ಪಂಪ್ ಬಂದು ಫುಲ್ಲಿ 90% ಫಾರ್ಮರ್ಸು, 10% ನಾವು ವಿಲಾಸ್ಗೆ, ಅಪಾರ್ಟ್ಮೆಂಟ್ಸ್ಗೆ ಮತ್ತು ಸಿಟಿ ಇಂಡಿವಿಜುವಲ್ ಹೌಸಸ್ಗೂ ನಾವು ಮಾಡಿಕೊಟ್ಟಿದ್ದೀವಿ. 90% ನಾವು ಆಲ್ಮೋಸ್ಟು ಎಲ್ಲ ಫಾರ್ಮರ್ಸ್ ಮಾಡಿಕೊಟ್ಟಿದ್ದೀವಿ. ಹ್ಯಾಪಿ ಫಾರ್ಮರ್ಸು ನಮಗೆ ಕರ್ನಾಟಕದಲ್ಲಿ 250 ಮೆಂಬರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾರೆ. ಅವ್ರು ತುಂಬ ಹ್ಯಾಪಿಯಾಗಿ ಚೆನ್ನಾಗಿ ರನ್ ಆಗ್ತಿದೆ. ಇದುವರೆಗೂ ಯಾವ ಕಂಪ್ಲೇಂಟು ಬರ್ತಾ ಇಲ್ಲ. ಇನ್ನು ಮುಂದೆ ಅದೇ ಥರ ಬರದೇ ಇರೋ ಥರ ಸರ್ವಿಸ್ ಕೊಡ್ತಾ ಇದ್ದೀವಿ. ಮತ್ತು ನಾವು ಫ್ಯೂಚರಲ್ಲಿ ಒಂದು 5,000 ಪಂಪ್ ಮಾಡೋ ಥರ ನಾವು ಟಾರ್ಗೆಟು ಇಟ್ಕೊಂಡಿದ್ದೀವಿ ಮೇಡಮ್. ಓಕೆ, ಇದು ವಾಟರ್ ಪಂಪ್ ಹೊರತಾಗಿ ನೀವು ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ನೋಡಿದಾಗ ಮನೆ ಮೇಲೂ ಕೂಡ ಸೋಲಾರ್ನ ಅಳವಡಿಸ್ತಾ ಇದ್ದೀರಾ. ಯಾವ ರೀತಿ ವರ್ಕ್ ಆಗುತ್ತೆ? ಮನೆ ಒಳಗಡೆ ಇರೋ ಲೈಟ್ಸ್ ಕೂಡ ಬರೀ ಪೂರ್ತಿಯಾಗಿ ಅಂದರೆ ವಾಟರಿಂದ ಹಿಡಿದು ಕೂಡ ಎಲ್ಲ ಸೋಲಾರಲ್ಲಿ ವರ್ಕ್ ಆಗುತ್ತಾ? ಇದು ಹೇಗೆ? ನಾವು ಇವಾಗ ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್ 3 ಥರನೂ ಕೆಲಸ ಮಾಡ್ತಿದ್ದೀವಿ. ಆನ್ ಗ್ರಿಡ್ ಬಂದು ನಿಮಗೆ 3 kilowatt ಹಾಕ್ಸ್ಕೊಂಡ್ರೆ 75,000 ರೂಪಾಯಿ ಸಬ್ಸಿಡಿ ಸ್ಕೀಮಲ್ಲಿ ಮಾಡಿಕೊಡ್ತಿದ್ದೀವಿ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಮನೇಲಿ 10 ಲೈಟ್ಸು, 4-5 ಫ್ಯಾನು, 2 AC ಮತ್ತು ಒಂದು ಡಿಶ್ ವಾಷರು, ಫ್ರಿಡ್ಜು, ವಾಷಿಂಗ್ ಮಿಷಿನು ಇಷ್ಟನ್ನು ರನ್ ಆಗಬೇಕು ಅಂದರೆ ನಾವು ಲಿಥಿಯಮ್ ಬ್ಯಾಟ್ರಿ ಹಾಕಿ 5 kilowatt ಲಿಥಿಯಮ್ದು 5 kilowatt ಇನ್ವರ್ಟರ್ ಹಾಕಿ ನಾವು ನಿಮಗೆ 9 ಪ್ಯಾನಲ್ ಹಾಕಿ 545 ಬಯೋಫೇಶಿಯಲು ವಾರಿ ಬ್ರ್ಯಾಂಡೆಡು ಮತ್ತು ಇನ್ವರ್ಟರ್ ಬಂದು ಡೇ ಮತ್ತು ಲಿಥಿಯಮ್ಮು ಬಂದು ಡೇ
ಬ್ಯಾಟ್ರಿನ ಹಾಕ್ಕೊಡ್ತೀವಿ. 90% ಡಿಸ್ಚಾರ್ಜ್ ಇರುತ್ತೆ. ನಿಮಗೆ ಅಟ್ ಎ ಟೈಮು ಒಂದು ದಿನಕ್ಕೆ 10 ಅವರ್ಸ್ ಬ್ಯಾಕಪ್ ಬರೋ ಥರ ನಾವು ಮಾಡ್ಕೊಡ್ತಾ ಇದ್ದೀವಿ. ಸರ್, ಇವಾಗ ಕೃಷಿ ಮೇಳ ಹೊರತಾಗಿ ನಿಮ್ಮನ್ನೇ ಹೇಗೆ ಸಂಪರ್ಕಿಸ್ಬೋದು? ನಿಮ್ಮ ಮೇನ್ ಬ್ರಾಂಚ್ ಎಲ್ಲಿರುತ್ತೆ? ಮೇಡಮ್, ನಮ್ಮದು ಕೃಷಿ ಮೇಳ ಆದಮೇಲೆ ನೀವು ನಮ್ಮದು JP ನಗರಲ್ಲಿದೆ. JP ನಗರ್ 8th ಫೇಸ್, ಜಂಬೂ ಸವಾರಿ ದಿಣ್ಣೆ. ನಮ್ಮದು ಶ್ರೀ ಸಾಯಿ ಅಂತೇಳಿ ಬಿಲ್ಡಿಂಗು 3rd ಫ್ಲೋರಲ್ಲಿದೆ. ಮತ್ತು ನೀವು ಕೋಣಂಕುಟ ಕ್ರಾಸಿಂದ ಬನ್ನರ್ಘಟ್ಟ ಹೋಗೋ ರೋಡಲ್ಲಿ ಜಂಬೂ ಸವಾರಿ ದಿಣ್ಣೆಯಲ್ಲಿದೆ ಮೇಡಮ್. ಮತ್ತು ನಮ್ಮದು ಮೇನ್ ಬ್ರಾಂಚ್ ಬಂದು ಗುಬ್ಬಿ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮುದಿಗೆರೆಯಲ್ಲಿದೆ. ಮತ್ತು ಬಿಜಾಪುರಲ್ಲಿ ನಮ್ಮದು ಒಂದು ಗೋಡೌನ್ ಇದೆ. ಬಿಜಾಪುರಲ್ಲಿ ನಮಗೆ 10,000 ಸ್ಕ್ವೇರ್ ಫೀಟು ಗೋಡೌನ್ ಇದೆ. ಮತ್ತು ಡ್ರಿಪ್ಪು, ಸ್ಪ್ರಿಂಕ್ಲರು 90% ಸಬ್ಸಿಡಿ ಸ್ಕೀಮಲ್ಲಿ ಮಾಡಿಕೊಡ್ತಿದ್ದಾರೆ. ಮತ್ತು HDP ಪೈಪ್ಸು ಮತ್ತು ವಾಟರ್ ಟ್ಯಾಂಕ್ಸು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಮತ್ತು PVC ಪೈಪ್ಸು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅದೇ ಥರ ನಮ್ಮ ಬೆಂಗಳೂರು ನಾಯಂಡಹಳ್ಳಿಯಲ್ಲೂ ಇದೆ. ನಾಯಂಡಹಳ್ಳಿಯಲ್ಲಿ ಎಲ್ಲ ಥರದ ಪೈಪ್ಸು ಸೇಲ್ ಮಾಡ್ತೀವಿ. UPVC ಆಮೇಲೆ HDP ಪೈಪ್ಸು ಎಲ್ಲನೂ ಮಾಡಿಕೊಡ್ತಿದ್ದೀವಿ ಮೇಡಮ್. ನಾಯಂಡಹಳ್ಳಿಯಲ್ಲಿ 10,000 ಸ್ಕ್ವೇರ್ ಫೀಟ್ದು ಒಂದು ಗೋಡೌನ್ ಇದೆ. ಆಲ್ಮೋಸ್ಟ್ ನೆಕ್ಸ್ಟು ಇನ್ನು ಬೇರೆ ಕಡೆ ಹುಬ್ಳಿಯಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ಒಂದು ಬ್ರಾಂಚ್ ಓಪನ್ ಮಾಡೋದಕ್ಕೆ. ಈ ಕಡೆ ಎಲ್ಲ ನೀವು ಇದು ಮಾಡ್ಬೋದು. ನಮ್ಗೆ ನೋಡಿ, ಇದು ನಮ್ಮ ಕಾರ್ಡು. ನೀವು ಏನೇ ಇನ್ಫಾರ್ಮೇಷನ್, ಏನೇ ಮಾಹಿತಿ ಬೇಕಂತಂದ್ರೂ ನೀವು ಇದಕ್ಕೆ ಕಾಲ್ ಮಾಡಿ ತಿಳ್ಕೊಬೋದು. ನೀವು ಈ ಅಡ್ರೆಸ್ಗೆ ಬಂದು ವಿಸಿಟ್ ಮಾಡ್ಬೋದು. ಇಲ್ಲಾಂದರೆ ಗುಬ್ಬಿ, ಮುದಿಗೆರೆ ನಮ್ಮದು ಫ್ಯಾಕ್ಟ್ರಿಗೂ ಬಂದು ನೀವು ಲೈವ್ ಡೆಮೋ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಶಿವ ಇರಿಗೇಷನ್ ಸಿಸ್ಟಮ್ ಅಂತ. ಅದ್ರದ್ದು ನೋಡ್ಬೋದು ನೀವು. ಮತ್ತು ಇದು ನಮ್ಮದು ಬಿಜಾಪುರ ಗೋಡೌನ್ದು ಇದು ಅಡ್ರೆಸ್ಸು. ನೀವು ಇಲ್ಲೂ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ನಿಮ್ಗೆ ಏನು ಮಾಹಿತಿ ಬೇಕಂತ ತಿಳ್ಕೊಂಡು. ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಮ ಸರ್ವಿಸ್ ನಡೀತಾ ಇದೆ? ಸೌತ್ ಇಂಡಿಯಾದಲ್ಲಿ ನಮ್ಮದು ಎಲ್ಲ ಕಡೆ, ಆಂಧ್ರ ಪ್ರದೇಶ, ತಮಿಳ್ನಾಡು, ಮತ್ತು ಮಹಾರಾಷ್ಟ್ರ, ಒಡಿಸ್ಸಾ ಮತ್ತು ಕರ್ನಾಟಕ, ಇಷ್ಟು ಸ್ಟೇಟಲ್ಲಿ ನಾವು ಮಾಡ್ತಿದ್ದೀವಿ ಮೇಡಮ್. ಈ ಸದ್ಯಕ್ಕೆ ಇನ್ನೂ ಸ್ಪ್ರೆಡ್ ನಾವು ಇನ್ನು ಬರೋ ವರ್ಷಗಳಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀವಿ ಆಲ್ ಓವರ್ ಇಂಡಿಯಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಸೋಲಾರ್ನ ದೊಡ್ಡ ಮಾಹಿತಿ. ಇದು ರೈತರಿಗೆ ಮಾತ್ರ ಅಲ್ಲ, ಈಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ತಿರೋ ಮನೆಯವ್ರಿಗೂ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಯೂಸ್ ಮಾಡೋರ್ಗಾಗಿರ್ಬೋದು, ಹಾಗೆ ಇದು ಗೌರ್ಮೆಂಟ್ಗೂ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಈ ಒಂದು ಲೈಟಿಂದನೇ ಎಲ್ಲ ಹೊರಕಾಗುತ್ತೆ ಅನ್ನೋದ್ರ ಬದಲು ಈ ಥರ ಸ್ಟ್ರೀಟ್ ಲೈಟ್ಸ್ ಅಥವಾ ಒಂದು ಸೋಲಾರಿಂದ ಯೂಸ್ ಆಗುವಂತಹ ಉಪಕರಣಗಳನ್ನ ಬಳಸ್ತಾ ಹೋದಷ್ಟು ನಾವು ವಿದ್ಯುತ್ನ ಕೂಡ ಉಳಿಸ್ಬೋದು. ಮುಂದಿನ ಜನ್ರೇಷನ್ಗೆ ನಮ್ಮ ಕಡೆಯಿಂದ ಒಂದು ಕೊಡುಗೆ ಅಂತಲೂ ಹೇಳ್ಬೋದು. ಹಾಯ್ ಹಲೋ, ಇವಾಗ ನಾವು ಕೃಷಿ ಮೇಳದಲ್ಲಿ ಇದ್ದೀವಿ ಅಂತ ಗೊತ್ತಾಯಿತು. ಈಗ ಮೀನುಗಳ ಸಾಕಾಣಿಕೆ ಯಾವ ರೀತಿ ಆಗುತ್ತೆ, ಮತ್ತು ಗೋಲ್ಡನ್ ಫಿಶ್ಗಳು ಮನೇಲಿ ಸಾಕ್ತೀವಿ, ವಾಸ್ತು ಫಿಶ್ ಅಂತಲೂ ಸಾಕ್ತೀವಿ. ಅದನ್ನು ಯಾವ ರೀತಿ ಸಾಕಬೇಕು, ಹಾಗೆ ಅದನ್ನು ಯಾವ್ಯಾವ ರೀತಿಯ ವಿಧಾನಗಳಿದ್ದಾವೆ ಅದನ್ನು ತಿಳಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಅದು ಕೃಷ್ಣ ಅಂದರೆ ಮೀನಿದ್ದಾರೆ, ಯಾವ್ಯಾವ ರೀತಿ ಮೀನನ್ನ ಸಾಕಬೇಕು, ಅದರಲ್ಲೂ ಹೋಮ್ ಮೀನ, ಮನೇಲಿ ಸಾಕುವಂಥ ಮೀನ ಯಾವ ರೀತಿ ಸಾಕಬೇಕು ಅಂತ ತಿಳಿಸ್ಕೊಡೋದಕ್ಕೆ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ಎಷ್ಟು ವರ್ಷ ಆಯಿತು ನೀವು ಇದನ್ನು ಸ್ಟಾಲ್ ಸ್ಟಾರ್ಟ್ ಮಾಡಿ? ನನ್ನ ಹೆಸರು ಡಾಕ್ಟರ್ ಚೇತನ್ ಅಂತ. ನಾನು ಮೀನುಗಾರಿಕಾ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ, ಕರ್ನಾಟಕ ವೆಟರ್ನರಿ ಅನಿಮಲ್ ಆ್ಯಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಹಾಗೆ ನಮ್ಮ ಈ ಒಂದು ಟೆಕ್ನಿಕಲ್ ಸ್ಟಾಲ್ ಏನಿದೆ, ಇದರಲ್ಲಿ ನಾವು ನಮ್ಮದೇ ಆದಂಥ ರಿಸರ್ಚ್ ಸೆಂಟ್ರಲ್ಲಿ ಮಾಡಿರೋವಂಥ ತಳಿಗಳು, ಉತ್ತಮ ತಳಿಗಳನ್ನು ನಾವಿಲ್ಲಿ ಸಮೃದ್ಧಿ ಮಾಡಿರೋಂಥ ತಳಿಗಳ ಮರಿಗಳನ್ನು ನಾವು ರೈತರಿಗೆ ಕೊಡುವಂಥದ್ದು. ಹಾಗೆ ಆಸಕ್ತಿ ಇರೋವಂಥವ್ರು, ಅಲಂಕಾರಿಕ ಮೀನುಗಳ ಬಗ್ಗೆ ಆಸಕ್ತಿ ಇರೋವಂಥವ್ರಿಗೆ ಸೂಕ್ತವಾದ ತಳಿ, ಅವರಿಗೆ ಯಾವ ಟ್ಯಾಂಕ್ ಇದೆ ಅದಕ್ಕೆ ಸೂಕ್ತವಾದ ಯಾವ ಮೀನಿನ ತಳಿ ಕೊಡಬೇಕು, ಅದರ ಜೊತೆಗೆ ಯಾವ ಮೀನಿನ ಜೊತೆ ಯಾವ ಮೀನುಗಳು ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ಒಂದು ಅಲಂಕಾರಿಕ ಮೀನನ್ನು ತೊಗೊಂಡೋದ್ಮೇಲೆ ಅವರ ಜವಾಬ್ದಾರಿ ಏನು, ಹೇಗೆ ಆ ಮೀನುಗಳನ್ನು ಬದುಕುಳಿಸ್ಕೋಬೇಕು, ಅದರ ಜೊತೆಗೆ ಆ ಮೀನುಗಳಿಗೆ ಯಾವ ಆಹಾರ ರೀತಿಯನ್ನು ನಾವು ಮಾಡಬೇಕಾಗತ್ತೆ, ಹಾಗೂ ತುಂಬ ದಿನ ಆ ಬಣ್ಣವನ್ನು ಕೂಡ ನಾವು ಉಳಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಬೇಕಾಗಿರೋದು ಎಲ್ಲ ತಾಂತ್ರಿಕ ಮಾಹಿತಿಯನ್ನು ಕೊಡ್ತೇವೆ. ಒಂದು ಉದಾಹರಣೆಗೆ ಈಗ ಗೋಲ್ಡ್ ಫಿಶ್ ಅಂತ ನಾವು ಹೇಳ್ತೀವಿ, ಹೆಚ್ಚಾಗಿ ಪ್ರಚಲಿತ ಇರೋಂಥ ಗೋಲ್ಡ್ ಫಿಶನ್ನು ನಾವು ತೊಗೊಂಡೋದಾಗ ಯಾವುದಾದ್ರೂ ಫಿಲ್ಟರ್ ಇದ್ದರೆ ಮಾತ್ರ ಆ ಒಂದು ಟ್ಯಾಂಕಲ್ಲಿ ಅದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅದರದ್ದು ತ್ಯಾಜ್ಯ ಜಾಸ್ತಿ ಉತ್ಪಾದನೆ ಆಗೋದ್ರಿಂದ ನೀರು ಬೇಗ ಹಾಳಾಗುತ್ತೆ. ಅದರ ಜೊತೆಗೆ ಮೀನಿನ ಬಣ್ಣ ಹೋಗೋದಾಗಿರ್ಬೋದು ಅಥವಾ ಮೀನಿನ ಸಾವಾಗೋದು ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದನ್ನು ಬಿಟ್ಟು ನಮಗೆ ಹಲವಾರು ತಳಿಗಳಿದೆ. ಈಗ ಗಪ್ಪೀಸ್ ಅಂತ ಹೇಳ್ಬೋದು ಅಥವಾ ಫೈಟರ್ಸ್ ಅಂತ ಹೇಳ್ಬೋದು. ಇದೆಲ್ಲ ಕಡಿಮೆ ಮೇಂಟೆನೆನ್ಸ್ ಇರೋಂಥ ಫಿಶ್ಗಳು. ಇದಕ್ಕೆ ಆಕ್ಸಿಜನ್ ಬೇಕಾಗಿಲ್ಲ. ಸಣ್ಣ ಟ್ಯಾಂಕಲ್ಲಿ ಕೆಲವು ನಂಬರ್ಗಳನ್ನು ಹಾಕಿ ನಾವು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮೋಲೀಸ್ ಆಗಿರ್ಬೋದು, ಮತ್ತು ಹಲವಾರು ವೆರೈಟೀಸಲ್ಲಿ ಸಿಕ್ಲಿಟ್ಸ್ ಆಗಿರ್ಬೋದು, ಪ್ಲಾಟೀಸ್ ಆಗಿರ್ಬೋದು, ಈ ಥರದ ವೆರೈಟೀಸ್ನ ಮಾಡೋದು. ನಮ್ಮ ಸಂಶೋಧನೆ ಕೇಂದ್ರಕ್ಕೆ ಬಂದರೆ ನಾವೇ ಉತ್ಪಾದನೆ ಮಾಡಿ ಆ ಮರಿಗಳನ್ನು ಎಲ್ಲರಿಗೂ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ನಮ್ಮದು ಇರೋದು ಹೆಬ್ಬಾಳ ಭೂಪಸಂದ್ರ ಮೇನ್ ರೋಡಲ್ಲಿ ಅಲಂಕಾರಿಕ ಮೀನು ಉತ್ಪಾದನಾ ಘಟಕ ಅಂತ. ಇದು ಮೀನುಗಾರಿಕಾ ಸಂಶೋಧನಾ ಮಾಹಿತಿ ಕೇಂದ್ರ ಹೆಬ್ಬಾಳ ಅಡಿಯಲ್ಲಿ ಬರುತ್ತೆ.
ಇಲ್ಲಿ ಯಾವುದೇ ಥರದ ತರಬೇತಿ ಆಗಿರ್ಬೋದು ಅಥವಾ ನಿಮಗೆ ಬೇಕಾಗಿರುವಂಥ ಯಾವುದೇ ಮಾಹಿತಿ ಆಗಿರ್ಬೋದು ಅದನ್ನು ಕೊಡಲಿಕ್ಕೆ ಅಲ್ಲಿ ಬಂದು ಒಮ್ಮೆ ಭೇಟಿ ನೀಡಿದರೆ ನಾವು ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಕೆಲವೊಂದ್ಸಲಿ ಫುಡ್ನ ಅಂದರೆ ಮೀನುಗಳಿಗೆ ಫುಡ್ ಹಾಕೋದು ಎಷ್ಟೊಂದು ನನಗೆ ಗೊತ್ತಿರಲ್ಲ, ಜಾಸ್ತಿ ಫುಡ್ ಆಗಿ ಎಷ್ಟೊಂದು ಮೀನುಗಳು ಸತ್ತೋಗೋದಿರ್ತದೆ. ಯಾವ ರೀತಿ ಮನೆ ಅಲಂಕಾರಿಕ ಮೀನುಗಳನ್ನ ಸಾಕೋ ರೀತಿ ಯಾವುದು? ಈಗ ಅಲಂಕಾರಿಕ ಮೀನುಗಳಲ್ಲಿ ನಾನು ಬರೀ ಗೋಲ್ಡ್ ಫಿಶ್ ಅಂತ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಕೇವಲ 2 ಸರಿ ಅದಕ್ಕೆ ಮಾತ್ರ ಮೀನಿನ ಆಹಾರ ನೀಡಬೇಕು. ಅದು ಆ ಒಂದು ಗಾತ್ರದ ಆಧಾರದ ಮೇಲೆ ಬೆಳಗ್ಗೆ 2 ಸಂಜೆ 2 ಪೆಲ್ಲೆಟ್ ಅಂತ ಹೇಳ್ತೇವೆ, ಅದನ್ನು ಹಾಕಬೇಕು. ಚಿಕ್ಕ ಮೀನುಗಳಾದರೆ ಹೈ ಪ್ರೋಟೀನ್ ಫೀಡ್ ಆದರೆ ಒಂದೊಂದು ಪೆಲ್ಲೆಟ್ ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ದೊಡ್ಡದಾಗಿ ಹಾಕಿದ್ರೆ 2, 3 ಆ ಥರ ಮಾಡಬೇಕು. ದಿನಕ್ಕೆ 2 ಸರಿ ಫೀಡ್ ಮಾಡಿದರೆ ಸಾಕು. ನೀರಿನ ಬದಲಾವಣೆ ಕೂಡ ಅಷ್ಟೇ. ದೊಡ್ಡ ಟ್ಯಾಂಕ್ ಆದರೆ ಫಿಲ್ಟರ್ ಇರುತ್ತೆ, ಅದು ತೊಂದರೆ ಇಲ್ಲ, 1 ತಿಂಗಳವರೆಗೂ ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣ ಟ್ಯಾಂಕ್ಗಳಾದರೆ ಕೆಳಗಡೆ ಏನಾದರೂ ಕಸ ಏನಾದರೂ ಕಾಣ್ತಿದೆ ಅಂತಂದಾಗ ಮಾತ್ರ ನೀರನ್ನು ಚೇಂಜ್ ಮಾಡಬೇಕು. ನೀರನ್ನು ಚೇಂಜ್ ಮಾಡೋವೂ ಕೂಡ ನಾವು ನೋಡ್ಕೋಬೇಕು. ಅದರಲ್ಲಿ 100% ನೀರನ್ನ ಚೇಂಜ್ ಮಾಡಬಾರ್ದು. 75% ವಾಟರ್ನ ಮಾತ್ರ ಎಕ್ಸ್ಚೇಂಜ್ ಮಾಡಬೇಕು. 25% ಮಿನಿಮಮ್ನ ಇಟ್ಕೊಳ್ಳೇಬೇಕು ಹಳೆ ಟ್ಯಾಂಕಿಂದ. ಯಾಕಂದರೆ ಹೊಸ ವಾತಾವರಣ ಅಂತಂದಾಗ ಮತ್ತೆ ಮೀನು ಅದನ್ನು ಅಡ್ಜಸ್ಟ್ ಆಗೋಷ್ಟರಲ್ಲಿ ಅದು ಫೀಡ್ ಮಾಡೋದಿಲ್ಲ ಅಥವಾ ಆರಾಮಾಗಿ ಓಡಾಡೋದಿಲ್ಲ. ಆಗ ಅನ್ಕೋತಾರೆ ಮೀನಿಗೆ ಏನೋ ಆಗಿದೆ ಅಂತ ಹೇಳಿ ಮತ್ತಷ್ಟು ಫೀಡ್ ಹಾಕೋದು ಅಥವಾ ಬೇರೆ ಏನೋ ಟ್ರೀಟ್ಮೆಂಟ್ ಕೊಡೋದೆಲ್ಲ ಮಾಡಿಬಿಡ್ತಾರೆ. ಅದು ಮಾಡಬಾರ್ದು. ಅದಕ್ಕೋಸ್ಕರ 25% ಮಿನಿಮಮ್ ನೀರನ್ನು ಉಳಿಸ್ಕೊಂಡು ಇದ್ರೆ ಮಾಡೋದ್ರಿಂದ ಮೀನು ಬೇಗ ಅಡ್ಜಸ್ಟ್ ಆಗುತ್ತೆ ಹೊಸ ವಾತಾವರಣ. ಈಗ ಯಾವ್ಯಾವ ರೀತಿ ಅಲಂಕಾರಿಕ ಫಿಶ್ಗಳು ಇದಾವೆ ಸರ್ ಪ್ರೆಸೆಂಟ್ಲಿ? ಯಾವ್ಯಾವ ಪ್ರಚಲಿತದಲ್ಲಿದ್ದಾವೆ ಈಗ ನಮ್ಮಲ್ಲಿ ಫಿಶ್ ಬಿಟ್ಟು? ಅಂದರೆ ಫಿಶ್ ಬಿಟ್ಟು ಅಂದರೆ ಗೋಲ್ಡನ್ ಫಿಶ್ ಹೊರತಾಗಿ ಯಾವ್ಯಾವ ರೀತಿ ಫಿಶ್ಗಳಿದ್ದಾವೆ? ಮೋಲೀಸ್ ಅಂತ ಹೇಳ್ತೀವಿ. ಮೋಲೀಸಲ್ಲೇ ಒಂದು 15ರಿಂದ 20 ವೆರೈಟಿ ನಮ್ಮಲ್ಲಿ ಇದೆ. ಬ್ಲೂ ಆಗಿರ್ಬೋದು, ರೆಡ್ ಆಗಿರ್ಬೋದು, ಡಂಬೋಯರ್ ಆಗಿರ್ಬೋದು, ಮೊಸಾಯಿಕ್ ಆಗಿರ್ಬೋದು, ಕೋಬ್ರಾ ಆಗಿರ್ಬೋದು, ಜಾಪನೀಸ್ ಆಗಿರ್ಬೋದು. ಸೊ ಗಪ್ಪೀಸ್ ಒಂದೇ ವೆರೈಟಿಯಲ್ಲೇ ನಿಮಗೆ ಲಕ್ಷಾಂತರ ವೆರೈಟೀಸ್ ಇದೆ. ಆದರೂ ನಮ್ಮ ಕರ್ನಾಟಕದಲ್ಲಿ ಒಂದು 15ರಿಂದ 20 ವೆರೈಟಿ ತುಂಬ ಪ್ರಚಲಿತವಾಗಿರೋವಂಥದ್ದು. ನೆಕ್ಸ್ಟ್ ಬರೋದ್ರೆ ಮೋಲೀಸಲ್ಲಿ ಕೂಡ ಒಂದು 5-6 ವೆರೈಟೀಸ್ ಇದೆ. ಬ್ಲ್ಯಾಕ್ ಮೋಲಿ, ವೈಟ್ ಮೋಲಿ, ರೆಡ್ ಮೋಲಿ, ಚಾಕ್ಲೇಟ್ ಮೋಲಿ, ಮತ್ತು ಪ್ಲಾಟೀಸ್ ಇದೆ. ಪ್ಲಾಟೀಸಲ್ಲಿ ಕೂಡ ಸೇಮ್ ರೆಡ್ ವೈಟ್ ಇದೆಲ್ಲ ಬರ್ತದೆ. ಮಿಕ್ಕಿ ಮೌಸ್ ಪ್ಲಾಟಿ ಅಂತ ಇದೆ, ಮತ್ತು ಹೈಫಿನ್ ಪ್ಲಾಟಿ ಅಂತ ಇದೆ. ಸೊ ಈ ಥರದ ವೆರೈಟೀಸ್ ಬರುತ್ತೆ. ಇದನ್ನು ಬಿಟ್ಟು ಕೋಯಿ ಅಂತ ನೋಡ್ಬೋದು ನಾವು, ಗಾರ್ಡನ್ ಇದರಲ್ಲಿ ಯೂಸ್ ಮಾಡೋವಂಥದ್ದು. ಇದು ಕೋಯಿ ಕಾಪ್ಸ್ ಅಂತ. ಇದರಲ್ಲಿ ಹಲವಾರು ವೆರೈಟೀಸ್ ಇದೆ. ಜಾಪನೀಸ್ ಕೋಯಿ ಇದೆ, ಇಂಡಿಯನ್ ಕೋಯಿಸ್ ಇದೆ. ಸೊ ಇದನ್ನು ನಾವು ಹೆಚ್ಚಾಗಿ ಗಾರ್ಡನಲ್ಲಿ ಯೂಸ್ ಮಾಡೋವಂಥದ್ದು. ಇದು ಸೈಜು 1 ಇಂಚಿಂದ ಹಿಡಿದು ನಮಗೆ 2 kg 3 kgವರೆಗೂ ಬೆಳೆಯೋದಕ್ಕೆ ಸಾಧ್ಯ ಇರುತ್ತೆ. ಅದನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಬಿಟ್ಟು ಫೈಟರ್ ಫಿಶಸ್ ನೋಡ್ಬೋದು ನೀವು. ಮತ್ತು ಸಿಕ್ಲಿಟ್ಸ್ ಅಂತ ಹೇಳಿದೆ, ಪೇರೆಂಟಲ್ ಕೇರ್ ಇರೋವಂಥ ಫಿಶ್ಶು. ನೆಕ್ಸ್ಟು ಗೋರಾಮಿಸ್ ಅಂತ ಇದೆ, ಫ್ಲವರ್ ಆನ್ಸು, ಅರೋನಾಸು, ಈ ಥರದ್ದೆಲ್ಲ ಫಿಶಸ್ಸು ನಮ್ಮಲ್ಲಿ ಪ್ರಚಲಿತವಾಗಿರೋವಂಥ ಫಿಶಸ್. ವಾಸ್ತು ಫಿಶ್ ಅಂತ ಇವಾಗ ತುಂಬ ಪ್ರಚಲಿತ ಆಗಿದೆ. ಯಾವ್ಯಾವ್ದನ್ನ ವಾಸ್ತು ಫಿಶ್ ಅಂತಾರೆ ಸರ್? ಎಷ್ಟು ಹಾಕಬೇಕು ವಾಸ್ತು ಫಿಶ್? ಬಟ್ ನಮ್ಮ ಪರಂಪರೆಯನ್ನು ನೋಡಿದಾಗ ಅದು ಆ್ಯಕ್ಚುಲಿ ಮೀನನ್ನು ಇಡೋದೇ ಒಂದು ವಾಸ್ತು. ಅದು ಸರಿಯಾದ ಜಾಗದಲ್ಲಿ ಇಟ್ಟರೆ ಅದು ವಾಸ್ತು ಆಗುತ್ತೆ. ಆದರೆ ವಾಸ್ತು ಫಿಶ್ ಅಂತ ಏನು ಇಂಡಿಯನ್ ಮಾರ್ಕೆಟ್ಗೆ ತಂದಿದ್ರೆ ಅದು ಬರೀ ಮಾರ್ಕೆಟ್ ಗಿಮಿಕ್ ಅಷ್ಟೆ. ಆದರೆ ಅದರಲ್ಲಿ ಯಾವುದೇ ಥರ ಸೈಂಟಿಫಿಕ್ ರೀಸನ್ ಇಲ್ಲ. ಸೊ ಅದನ್ನು ಚೈನೀಸವರು ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ನಮ್ಮ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ನ ಒಂದು ಇಟ್ಕೊಂಡು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿರೋವಂಥದ್ದು ಹೊರತು ಅದನ್ನು ಬಿಟ್ಟು ಅದೇ ಥರದ ಯಾವುದಾದ್ರು ವಾಸ್ತು ಫಿಶ್ ಅಂತ ಯಾವುದೂ ಮಾಡಿಲ್ಲ. ಇಲ್ಲ, ಮೀನನ್ನು ಇಡೋದೇ ಒಂದು ವಾಸ್ತು ನಮ್ಮ ಇದರಲ್ಲಿ ಟ್ರೆಡಿಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. GKVKಲಿ ಒಂದು ಸ್ಪೆಷಲ್ ಆದಂತಹ ಮೊಲ ಸಿಕ್ಕಿದೆ. ಅದು ಜರ್ಮನ್. ಲಾಸ್ಟ್ ಇಯರು ಕೂಡ ಇದು ತುಂಬ ಹವಾ ಕ್ರಿಯೇಟ್ ಮಾಡಿತ್ತು. ಈ ವರ್ಷವೂ ಕೂಡ ಅಷ್ಟೇ ಹವಾ ಕ್ರಿಯೇಟ್ ಮಾಡ್ತಿದೆ. ಅದರ ಮಾಲೀಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ನಮ್ಮ ಹೆಸರು ರೈತ ಮಾಧ್ಯಮ ಚಂದನ್ ಅಂತ. ನಾವು ಯಲಹಂಕದಲ್ಲಿರೋದು. ಇದು 2ನೇ ವರ್ಷ ನಾವು ಕೃಷಿ ಮೇಳ ಮಾಡ್ತಾ ಇರೋದು ಇಲ್ಲಿ. ಯಾವಾಗಲೂ ನಾರ್ಮಲ್ ಇಂಡಿಯನ್ ಬ್ರೀಡ್ಸ್ ಏನು ನ್ಯೂಜಿಲ್ಯಾಂಡ್ ವೈಟು, ಬ್ಲ್ಯಾಕ್ ಜೈಂಟು, ಗ್ರೇ ಜೈಂಟು, ಸೋವಿಯಾ ಚಿಂಚಿಲ ಈ ರೀತಿ ಮೊಲಗಳನ್ನ ನಾವು ಮಾರಾಟ ಮಾಡ್ತೀವಿ. ಇಲ್ಲಿ ಜನ ತುಂಬ ಸೇರೋದ್ರಿಂದ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಆಕರ್ಷಣೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ಜರ್ಮನ್ನಿಂದ ಮೊಲ ತರಿಸಿದ್ದೆ. ಜರ್ಮನ್ ಅಂಗೋರ ಅದು ಮೊಲದ ಹೆಸರು. ತುಂಬ ಉದ್ದ ಕೂದಲಿರುತ್ತೆ, ದೊಡ್ಡ ಗಾತ್ರದಲ್ಲಿರುತ್ತೆ ಮೊಲ. ಅದನ್ನು ನೋಡೋದಕ್ಕೆ ತುಂಬ ಜನ ಮುಗಿ ಬೀಳ್ತಾ ಇದ್ದಾರೆ. ಇದು ಕೊನೆಯ ದಿನ. ತುಂಬ ಅಷ್ಟು ಜನ ಬರ್ತಾ ಇದ್ದಾರೆ ಅದು ನೋಡೋದಕ್ಕೆ, ಜರ್ಮನ್ ಅಂಗೋರ ಇದನ್ನ ಮೊಲ ನೋಡೋದಕ್ಕೆ. ಸರ್ ಅಂದರೆ ಇದೊಂದು ಸ್ಪೆಷಲ್ ಬ್ರೀಡ್, ಜರ್ಮನಿ ಬ್ರೀಡ್ ಅಂತ ಹೇಳಿ. ಅಂದರೆ ನೀವು ಎಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದ, ಹೇಗೆ ಅಂತ? ನಾನು ಜರ್ಮನ್ನಿಂದ ಕೇರಳಗೆ ತರಿಸಿ, ಕೇರಳದಿಂದ ಇಲ್ಲಿಗೆ ನಾನು ತರಿಸ್ಕೊಂಡಿರೋದು. ಇವಾಗ ಅದು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದಾರೆ, ಮಧ್ಯಾಹ್ನ ಮೇಲೆ ತೊಗೊಂಡೋಗ್ತೀನಿ ಅಂತ ಒಬ್ರು ಹೇಳಿದ್ದಾರೆ. ಅಂದರೆ ಇಯರ್ಲಿ ಒಂದೇ ಸಲ ನೀವು ತರಿಸೋದಾ ಅಥವಾ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಥರ ಸಿಗುತ್ತಾ? ಸಿಗುತ್ತೆ. ಗೂಗಲಲ್ಲಿ ಮಾರುತಿ ರ್ಯಾಬಿಟ್ ಫಾರ್ಮ್ ಅಂದರೆ ನಾವು ಬರ್ತೀವಿ, ಮೊದಲನೇ ಲೈನಲ್ಲೇ ಇರ್ತೀವಿ, ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ. ಅಂದರೆ ಇದು ಎಷ್ಟು ವರ್ಷದವ್ರಿಗೆ, ಅಂದರೆ ಎಷ್ಟು ವರ್ಷದಲ್ಲಿ ಇರುತ್ತೆ ಸರ್? ಅಂದರೆ ಚಿಕ್ಕದ್ರಿಂದ ದೊಡ್ಡದು, ಇವಾಗ ಇದು ಎಷ್ಟು ವರ್ಷ ಆಗಿದೆ? ಈಗ ಇದಕ್ಕೆ 8 ತಿಂಗಳು ಮರಿ, ಇನ್ನೂ ದೊಡ್ಡದಾಗುತ್ತೆ. ಇದು 8 ತಿಂಗಳು ಮರಿ. ಅದು
ಇನ್ನು ಸೈಜ್ ಬರುತ್ತೆ. ಇನ್ನು ಸ್ಪೆಷಾಲಿಟಿ ಏನು ಸರ್ ಈ ಒಂದು ಮೊಲದ್ದು? ಉದ್ದ ಕೂದಲಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ ಸೈಜು. ಮತ್ತು ನಮ್ಮ ದೇಶದಲ್ಲಿ ಎಲ್ಲ ಮೊಲಗಳನ್ನ ನೋಡಿರ್ತಾರೆ, ಇದು ಬೇರೆ ದೇಶದಲ್ಲಿ ಈ ರೀತಿ ಮೊಲ ಇರುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ತರಿಸಿದ್ದು. ನಾರ್ಮಲಿ ಮೊಲ ಅಂದಿದ ತಕ್ಷಣ ಅದು ಒಂದು ಕಡೆ ನಿಲ್ಲೋಂಗಿಲ್ಲ, ಬಟ್ ಇದು ಆಲ್ಮೋಸ್ಟ್ ಒಂದೇ ಕಡೆ ನಿಂತಿದೆ. ಟ್ರೈನ್ ಆಗಿದೆಯಾ ಅಥವಾ ಹೇಗೆ? ಟ್ರೈನ್ ಮಾಡ್ಬೋದು, ಸೇಮ್ ನಾಯಿ ಥರನೇ. ಇವಾಗ ಒಂದು ಶಿಡ್ಜು ನಾಯಿಗೆ ಏನು ಕ್ಯಾರೆಕ್ಟರ್ ಇರುತ್ತೋ ಸೇಮ್ ಅದೇ ಥರನೇ. ಒಂದು ಸೌಂಡ್ ಮಾಡಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಫ್ರೆಂಡ್ಲಿ ಆಗಿರುತ್ತೆ. ತುಂಬ ಒಳ್ಳೆ ಬ್ರೀಡ್ ಇದು. ಅಂದರೆ ಅದನ್ನು ಈಸಿಯಾಗಿ ಎಲ್ಲಾದರೂ ಕ್ಯಾರಿ ಮಾಡ್ಬೋದು. ಅಂದರೆ ವೆದರ್ ಏನಾದರೂ ಡಿಪೆಂಡ್ಸ್ ಆಗುತ್ತಾ? ತುಂಬ ಹಾಟ್ ವೆದರಲ್ಲಿ ನಿಲ್ತಾ ಅದು? ಹಾಟ್ ಇರಬಾರ್ದು, ಸ್ವಲ್ಪ ಕೋಲ್ಡ್ ಇರಬೇಕು. ಮರದ ಕೆಳಗೆ ಯಾವ ಥರ ವಾತಾವರಣ ಇರುತ್ತೋ ಆ ರೀತಿ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗುತ್ತೆ ಇದು ತಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಶ್ರೀ ಕೃಷ್ಣ ಗೋಶಾಲೆಯ ಕೃಷ್ಣಮೂರ್ತಿ ಅಂದರೆ ಇದರ ಮಾಲೀಕರಾದಂತಹ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಗೋಶಾಲೆಯಲ್ಲಿ ಯಾವ್ಯಾವ ರೀತಿಯ ವಿಧದಾದಂತಹ ಗೋ ಮಾತೆಗಳಿದ್ದಾರೆ, ಮತ್ತು ಯಾವ್ಯಾವ ರೀತಿ ಹಸುಗಳಿದ್ದಾವೆ, ಯಾವ್ಯಾವ ರೀತಿ ತಳಿಗಳಿದ್ದಾವೆ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಎಲ್ಲ ಕಡೆ ಹೆಚ್ಚಾಗಿ ಗೋಶಾಲೆಯ ನಿರ್ಮಾಣ ಆಗ್ತಾ ಇದೆ. ನೀವು ಆ ಗೋಶಾಲೆಯ ನಿರ್ಮಾತೃ. ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ ಸರ್? ಮೊದಲನೇದಾಗಿ ಈ ಒಂದು ಗೋಶಾಲೆಯನ್ನು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಕಳೆದ 2012ರಲ್ಲಿ ಪ್ರಾರಂಭ ಮಾಡಿದ್ವಿ ನಮ್ಮ ಗೋಶಾಲೆ. ಮನೆಗೆ ಅಂತ ಮೊದಲು ಒಂದು ಜೊತೆ ಹಳ್ಳಿಕಾರ ಹಸು ತಂದ್ವಿ, ಮನೆಗೆ ಮಕ್ಕಳಿಗೆ ಹಾಲು ಕುಡಿಯೋಣ ಅಂತ. ನಂತರ ಹಾಗೆ ನಮ್ಮ ದೇಶಿ ತಳಿ 75 ತಳಿ ಇತ್ತು, ಕೇವಲ 35 ಬಂದ್ಬಿಟ್ಟಿದೆ ಅಂತ ವಿಚಾರ ತಿಳಿತು. ಸರಿ, ನಾವು ಯಾಕೆ ಒಂದು ಗೋಶಾಲೆ ಪ್ರಾರಂಭ ಮಾಡಿ ನಮ್ಮ ದೇಶಿ ತಳಿಗಳು ನೆಕ್ಸ್ಟ್ ಜನ್ರೇಷನ್ಗೆ ಉಳಿಸ್ಬಾರ್ದು ಅಂತ ಯೋಚನೆ ಮಾಡಿ ಆ ಒಂದು ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡಿದ್ದಕ್ಕೆ ಈಗ ಪ್ರಸ್ತುತ 42 ತಳಿ ನಾವು ರಕ್ಷಿಸಿದ್ದೀವಿ, ಉಳಿಸಿದ್ದೀವಿ, ಮತ್ತು ತಳಿ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಈ ಕಸಾಯಿಖಾನೆಗೆ ಹೋಗಿರೋಂಥ ಹಸುಗಳು ಒಂದು 250 ಹಸುಗಳು ನಮ್ಮ ಗೋಶಾಲೆಯಲ್ಲಿ ಅದು ನಾವು ಸಾಕ್ತಾಯಿದ್ದೀವಿ. ವಿಶೇಷವಾಗಿ ನಮ್ಮರಲ್ಲಿ ಉತ್ತರಾಖಂಡ ಬದ್ರಿನಾಥ ದೇವಸ್ಥಾನ ನೀವು ಕೇಳಿರ್ತೀರ. ಆ ಬದ್ರಿನಾಥ ದೇವಸ್ಥಾನ ಹತ್ರ ಇರೋ ಬದ್ರಿ ತಳಿ ಸಹ ನಮ್ಮ ಗೋಶಾಲೆಯಲ್ಲಿ ಇದೆ, ನೀವು ನೋಡ್ಬೋದು. ಇಲ್ಲಿದೆ ಮೇಡಮ್. ನಮ್ಮ ದೇಶದಲ್ಲಿರುವಂಥ ಸಾಮಾನ್ಯವಾಗಿ ಎಲ್ಲ ದೇಶಿ ತಳಿಗಳು ನಾವು ಸಾಕ್ತಾಯಿದ್ದೀವಿ. HF ಜರ್ಸಿ ಸಾಕ್ತಾಯಿಲ್ಲ. ಮತ್ತು ಅದ್ರ ಜೊತೆಗೆ ಹಾಲು ಕೊಡುವಂಥ ಇಳುವರಿಗಳನ್ನ ನಾವು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ರೈತರಿಗೆ HF ಜರ್ಸಿ ಹಾಲು ಬರುತ್ತೆ ಅಂತ ಸಾಕ್ತಾಯಿದ್ದಾರೆ. ದೇಸಿ ತಳಿನಲ್ಲೇ ನಿಮ್ಗೆ ಒಂದು 10ರಿಂದ 20-25 ಲೀಟ್ರ್ ಹಾಲು ಕರೆಯುವಂಥ ತಳಿಗಳಿದ್ದಾವೆ. ಆ ದೃಷ್ಟಿಯಿಂದ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಅದು ನಮ್ಮ ರೈತರಿಗೆ ಕೊಟ್ಟು ಪ್ರಯೋಗ ಮಾಡಿ ನೆಕ್ಸ್ಟ್ ಅವರೆಲ್ಲ ಇದೇ ಥರ ದೇಶಿ ತಳಿಗೆ ಬರಲಿ ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮ ಕಡೆಯಿಂದ. ನಿಮ್ಮಲ್ಲಿ ಈಗ ಯಾವ್ಯಾವ ರೀತಿಯ ತಳಿಗಳಿದ್ದಾವೆ ಒಂದೊಂದೇ? ಇವಾಗ ಈ ಒಂದು ಕೃಷಿ ಮೇಳದಲ್ಲಿ ಯಾವ್ಯಾವ ರೀತಿ ತಳಿಗಳನ್ನ ಕರ್ಕೊಂಡ್ಬಂದಿದ್ದೀರಾ, ಜನಗಳಿಗೆ ಪರಿಚಯಿಸಿದ್ದೀರಾ ಸರ್? ಇಲ್ಲಿ ಬಂದು 42 ದೇಶಿ ತಳಿಗಳು ತಂದಿದ್ದೀವಿ ಪ್ರಸ್ತುತ. ನಮ್ಮ ಹತ್ರ ಏನಿದೆ ಎಲ್ಲ ತಳಿನೂ ಒಂದೊಂದು ಇಲ್ಲಿ ಎಲ್ಲರಿಗೂ ಗೊತ್ತಾಗಲಿ ಅಂತ ತಂದಿದ್ದೀವಿ. ಮೊದಲನೇದಾಗಿದ್ದು ಡಾಂಗಿ ತಳಿ ಅಂತ. ಡಾಂಗಿ ತಳಿ ಬಂದು ಮಹಾರಾಷ್ಟ್ರದಲ್ಲಿ ಸಿಗುತ್ತೆ, ಡಾಂಗಿ ಜನಾಂಗದವ್ರು ಸಾಗುತ್ತೆ. ಇದರಲ್ಲಿ ಬರೋಂಥ ಹಾಲು ಸುವಾಸನೆ, ಸ್ಮೆಲ್ಲು, ಸೆಂಟ್ ಬಂದಂಗೆ ಬರುತ್ತೆ. ಅದೊಂದು ಸ್ಪೆಷಲ್ಲು. ಹಾಲಲ್ಲೇ ಸೆಂಟ್ ಬಂದಂಗೆ ಬರೋ ತಳಿ ಯಾವ್ದಾದ್ರು ಇದ್ದರೆ ಡಾಂಗಿ ತಳಿ. ಇದು ಬೇಕಾದ್ರೆ ನೀವು ನೋಡ್ಬೋದು ಗೋಶಾಲೆ ನಾವು ಹಾಲು ಕರೆದಂಗೆ ನೀವು ಯಾವ ಥರ ಪರಿಮಳ ಬರುತ್ತೆ ಅಂತ. ಇದೊಂದು ಸ್ಪೆಷಲ್ಲು. ಇದು ಬಿಟ್ಟರೆ ನೆಕ್ಸ್ಟು ನಮ್ಮ ಮಹಾರಾಷ್ಟ್ರದ ಪಂಡ್ರಾಪುರ ಎಮ್ಮೆ ಅಂತ. ಪಂಡ್ರಾಪುರ ಎಮ್ಮೆ ದಿನಕ್ಕೆ ನಿಮ್ಗೆ ಒಂದು 10ರಿಂದ 12 ಲೀಟ್ರ್ ಹಾಲು ಕೊಡುತ್ತೆ. ಇದು ನಮ್ಮ ಕಡೆ ನಾಟಿ ಎಮ್ಮೆ ಥರ ಮಹಾರಾಷ್ಟ್ರ ನಾಟಿ ಎಮ್ಮೆ ಪಂಡ್ರಾಪುರ ತಳಿ ಅಂತಾರೆ. ಕೊಂಬ ಥರ ಉದ್ದಕ್ಕೆ ಬರುತ್ತೆ. ಆಚೆ ಕಡೆ ಬಿಟ್ಟರೆ ಮೇಯ್ಕೊಂಬಂದು 5ರಿಂದ 6 ಲೀಟ್ರ್ ಹಾಲು ಕೊಡುತ್ತೆ. ಉದ್ದ ಕೋಡು ಬರುತ್ತೆ. ಇದು ನೆಕ್ಸ್ಟ್ ಅದು ಬಂದು ಹರಿಯಾಣ ತಳಿ. ಹರಿಯಾಣ ತಳಿ ಡೈಲಿ 10ರಿಂದ 15 ಲೀಟ್ರ್ ಹಾಲು ಕೊಡುತ್ತೆ. ಅದೊಂದು ವಿಶೇಷ. ಇದು ನಮ್ಮ ಪಾಕಿಸ್ತಾನದ ಚೋಲಿಸ್ತಾನ್ ರಾಟಿ ಅಂತ, ಇದೇ ದೇಸಿ ತಳಿನೇ. ಇದರಲ್ಲೂ ಹಾಲು ನಿಮಗೆ 15ರಿಂದ 20 ಲೀಟ್ರ್ ಕೊಡುವಂಥ ಕೆಪಾಸಿಟಿ ಇದೆ ಇದು. ಇನ್ನು ನೆಕ್ಸ್ಟ್ ನೀವು ಅದು ನೋಡಿದ್ರೆ ನಮ್ಮ ಪುಂಗನೂರು ತಳಿ ಭಾಳ ಸುಪ್ರಸಿದ್ಧ. ಏನಂದರೆ ಈಗ ಅದು ಬಂದು ನಮ್ಮ ಮೋದಿಜಿಯವ್ರ ಮನೇಲಿ ಸಹ ಸಾಕಿದ್ದಾರೆ. ತಿರುಪತಿ ವೆಂಕಟರಮಣ ಸ್ವಾಮಿಗೆ ಅದರದ್ದೇ ಹಾಲು ತುಪ್ಪ ಅಭಿಷೇಕ ಮಾಡ್ತಾರೆ. ವಿಷ್ಣು ತಪಸ್ಸು ಕೂತಾಗ ಹಾಲು ಕೊಟ್ಟಿರೋ ತಳಿ ಆಗಿದ್ದರಿಂದ ಅದು ಭಾಳ ಪ್ರಸಿದ್ಧಿ. ಅದು VIP ಹಸುಗಳಾಗ್ಬಿಟ್ಟಿದೆ. ಯಾರ ಮನೆ ಮಿನಿಸ್ಟ್ರು ನೋಡಿ, MLAಗಳು ನೋಡಿ, ನಮ್ಮ ತೇಜಸ್ವಿ ಸೂರ್ಯ, ಕುಮಾರಸ್ವಾಮಿ, ಉದಾಹರಣೆ ಮೋದಿಯವ್ರ ಆಂಧ್ರದಲ್ಲಿ CM ಚಂದ್ರಬಾಬು ನಾಯ್ಡು ಸಹ ಸಾಕಿದ್ದಾರೆ. ಭಾಳ ಮನೆಗೆ ಇಟ್ಕೊಂಡ್ರೆ ಆರೋಗ್ಯ ಐಶ್ವರ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ, ಕಾಯಿಲೆ ನಿವಾರಣೆ ಆಗುತ್ತೆ. ಅದು ಗೋಮೂತ್ರ ಕೊಟ್ಟರೆ ಹಾಲಲ್ಲಿ 8% ಫ್ಯಾಟ್ ಇದೆ, ಅದೊಂದು ವಿಶೇಷ ಅದರಲ್ಲಿ. ಮತ್ತು ಅದ್ರ ಗೋಮೂತ್ರ ಕುಡಿದ್ರೆ ಕ್ಯಾನ್ಸರ್ ಸಹ ಕ್ಯೂರ್ ಆಗುತ್ತೆ. ಒಂದು 250 ಕಾಯಿಲೆ ಅವಾಯ್ಡ್ ಆಗೋದ್ರಿಂದ ಅದು ಭಾಳ ವಿಶೇಷ. ಹಾಗೆ ನೋಡ್ಬೋದು ನಮ್ಮ ಕಾಂಕ್ರೇಜ್ ತಳಿ. ಇದು ಬಂದು ಕಾಂಕ್ರೇಜ್ ತಳಿ. ಕಾಂಕ್ರೇಜಲ್ಲಿ ಶ್ವೇತ ಕಪಿಲ ಇದು ಸ್ಪೆಷಲ್ಲು. ಕಾಂಕ್ರೇಜಲ್ಲಿ ಶ್ವೇತ ಕಪಿಲ ಅಂತ. ಶ್ವೇತ ಅಂದರೆ ಕನ್ನಡದಲ್ಲಿ ಬಿಳಿ, ಸಂಸ್ಕೃತದಲ್ಲಿ ಶ್ವೇತ ಅಂತಾರೆ. ನೋಡಿ ನೀವು, ಅದು ಕಣ್ಣಿನ ರೆಪ್ಪೆಯಿಂದ ತುದಿ ಬಾಲದ ತನಕ ಬಿಳಿನೇ ಇದೆ. ಎಲ್ಲಿಂದ ಎಲ್ಲಿಗೆ ನೋಡ್ರು ಶ್ವೇತ ಕಪಿಲ, ಅದರಿಂದ ಇದು ಫೇಮಸ್ಸು. ಹೌದು ದಪ್ಪ ಬರುತ್ತೆ. ಮತ್ತು ಅದು ಬಿಟ್ಟರೆ ಅದ್ರ ಪಕ್ಕದ ಲಾಲ್ ಕಾಂದಾರಿ. ಅದು ಬಿಟ್ಟರೆ ಅದು ಮಧ್ಯಪ್ರದೇಶದ ಮಾಳ್ವಿ. ಇದು ನೋಡಿ, ಇದು ಅದ್ರ ಕರುನಾ ಸರ್? ಲಾಲ್ ಕಾಂದಾರಿ ವ್ಯವಸಾಯಕ್ಕೆ ಯೋಗ್ಯವಾದ ತಳಿ. ಇದು ಭಾಳ ಪ್ರಸಿದ್ಧ ಇದು ವ್ಯವಸಾಯಕ್ಕೆ. ಮತ್ತು ಅದು ಬಿಟ್ಟರೆ ಇದು ಮಾಳ್ವಿ ಅಂತ. ಮಾಳ್ವಿ ಬಂದು ಹಾಲಿನಲ್ಲಿ ಇಳುವರಿ ಇದೆ, ಯಥೇಚ್ಛವಾಗಿ ಹಾಲು ಕೊಡುತ್ತೆ. ದಿನಕ್ಕೆ ಒಂದು 10ರಿಂದ 15 ಲೀಟ್ರ್ ಹಾಲು ಕೊಡುತ್ತೆ.
ಇದು ನಮ್ಮ ತಮಿಳ್ನಾಡು ಮಧುರೈ ಕಾಂಗಾಯ ಮಸು ಅಂತ. ತಮಿಳ್ನಾಡು ಸಂಕ್ರಾಂತಿ ಹಬ್ಬಕ್ಕೆ ಜಲ್ಲಿಕಟ್ಟು ನೋಡಿರ್ತೀರಾ? ಹಾಂ, ಅದೇ ತಳಿ ಸ್ಪೆಷಲ್ಲು. ದಿನಕ್ಕೆ ಒಂದು 3 ರಿಂದ 4 ಲೀಟ್ರ್ ಹಾಲು ಕೊಡುತ್ತೆ. ನೆಕ್ಸ್ಟ್ ಇದು ಬಂದು ನಮ್ಮ ಕಾಡೆಮೆ ಥರ ಜಾಫ್ರಾಬಾದಿ ತಳಿ ಅಂತ. ಯಾರಾದರೂ ಬಂದವರೆಲ್ಲ ಏನಪ್ಪ ಕಾಡೆಮೆ ಬಂದುಬಿಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಹಾಂ, ಇದು ಕಾಡಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಉಳಿಸ್ಕೊಂಡಿರೋವಂಥ ತಳಿ ಇದು. ಅದಕ್ಕೆ ದೇವ್ರ ಸೃಷ್ಟಿ. ಇದಕ್ಕೆ ನೋಡಿ, ಎಲ್ಲ ಹಸುಗಳಿಗೆ ಎಮ್ಮೆಗಳು ನೋಡಿ ಅದಕ್ಕೆಲ್ಲ ಮೇಲೆ ಕೊಂಬು ಕೊಡ್ತಾರೆ. ಇದಕ್ಕೆ ಮಾತ್ರ ಕತ್ತು ಕಡೆ, ಇದಕ್ಕೆ ಸಪೋರ್ಟಿಂಗು. ಸಿಂಹ ಬಂದು ಬಾಯಿ ಹಾಕೋದೆ ಕತ್ತಿಗೆ. ಇದಕ್ಕೆ ಕೊಂಬೆ ಇಷ್ಟು ದಪ್ಪ ಇದ್ರೆ ಅದು ಬಾಯಿ ಹಾಕೋಕ್ಕೂ ಆಗಲ್ಲ. ಇದು ಒಂದು ವೇಳೆ ಹಿಂಗೆ ಹೋದ್ರೆ ಸಿಂಹ 10-20 ಅಡಿ ದೂರ ಬಿದ್ದೋಗುತ್ತೆ. ಅದೊಂದು ಸ್ಪೆಷಲ್. ಇದಕ್ಕೆ ಹಾಲು ಬಂದು ದಿನಕ್ಕೆ ಒಂದು 20 ರಿಂದ 25 ಲೀಟ್ರ್ ಹಾಲು ಕೊಡೋ ಕೆಪಾಸಿಟಿ ಇದೆ ಎಮ್ಮೆಗೆ. ಮತ್ತು ವರ್ಷ ಪೂರ್ತಿ ಹಾಲು ಕೊಡುವಂಥ ತಳಿ ಯಾವ್ದಾರು ಇದ್ದರೆ ಜಾಫ್ರಾಬಾದಿ ಎಮ್ಮೆ. ಯಾವುದೇ ಪ್ರದೇಶದಲ್ಲೂ ಹೊಂದ್ಕೊಳತ್ತಿದು. ಮತ್ತು ಹಾಲು ಫ್ಯಾಟ್ ಬಂದು 7% ಫ್ಯಾಟ್ ಬರುತ್ತೆ. ಇದು 7-7.5 ಫ್ಯಾಟ್ ಬರುತ್ತೆ. ಅದೊಂದು ಸ್ಪೆಷಲ್ ಇದು. ಹಾಂ, ನೋಡೋಕೆ ನಿಮ್ಗೆ ಆನೆ ಥರ ಕೂದಲು ಗಟ್ಟಿ ಇರುತ್ತೆ. ಹೌದು, ಭಾಳ ಹೌದು. ನಾರ್ಮಲ್ ಎಮ್ಮೆಗಳು ಒಂದು 3 ಎಮ್ಮೆ ಹಾಕ್ಬೇಕು. ನಮ್ಮದ್ರಲ್ಲಿ ಇದ್ರದ್ದು ಒಂದು ಕೋಣ ಇದೆ, ನೋಡಿರ್ಬೋದು ನೀವು ಆ ಕಡೆ. ಅದು ತಾಯಿ 30 ಲೀಟ್ರ್ ಹಾಲಿದೆ. ಯಾರು ಕ್ರಾಸಿಂಗ್ ಬೇಕಾದ್ರೆ ಮಾಡಿಸ್ಕೊಂಡು ಹೋಗ್ಬೋದು. ಇನ್ನೊಂದು ಎಮ್ಮೆ 1 ಟನ್ ಇದೆ, ಒಂದೇ ಎಮ್ಮೆ. ಇದೇ ತಳಿ. ಇದು ರೆಡ್ ಸಿಂಧಿ ಅಂತ ಪಂಜಾಬು ಮತ್ತು ಪಾಕಿಸ್ತಾನ ಭಾಗದಲ್ಲಿ ಸಿಗುತ್ತೆ. ಹಾಲು ಯಥೇಚ್ಛವಾಗಿ ಒಳ್ಳೆ ಇಳುವರಿ ಕೊಡುವಂಥ ತಳಿ ಇದು. ದಿನಕ್ಕೆ ಇದೂ ಅಷ್ಟೇ ನಿಮಗೆ ಒಂದು 10 ರಿಂದ 18 ಲೀಟ್ರ್ ಹಾಲು ಕೊಡುತ್ತಿದ್ದು. ರೆಡ್ ಸಿಂಧಿ ದೇಸಿ ತಳಿನಲ್ಲಿ ಹಾಲು ಕೊಡೋದ್ರಿಂದ ಇದು ಸಾಕ್ಬೋದು ರೈತರು. ನೆಕ್ಸ್ಟ್ ಇದು ಬಂದು ಬರಗೂರು ವೀರಪ್ಪನ ಇದನ್ನಲ್ಲ, ಸತ್ಯಮಂಗಲ ಫಾರೆಸ್ಟು ಅಂದಿರು. ತಮಿಳ್ನಾಡಲ್ಲಿ ಕೊಯಮತ್ತೂರು ಹೋಗೋ ರಸ್ತೆಯಲ್ಲಿ ಈ ತಳಿ ಸಿಗುತ್ತೆ. ಇದು ಹೆಂಗೆ ಅಂದರೆ ಅಲ್ಲಿ ಹಳ್ಳಿಗಳಲ್ಲಿ ಬಿಟ್ಬಿಡ್ತಾರೆ. ಅದೇ ಗುಡ್ಡಗಾಡು ಕಾಡಲ್ಲಿ ಹೋಗಿ ಮೇಯ್ಕೊಂಬಂದು ಹಾಲು ಕೊಡುತ್ತೆ. ಮತ್ತು ಗಂಡದಿರೋರು ಜೋಡಿ ಎತ್ತು ಮಾಡಿ ಅವರು ವ್ಯವಸಾಯ ಸಹ ಮಾಡ್ತಾರೆ ಕಾಡು ಪ್ರದೇಶದಲ್ಲಿ. ಹಾಂ, ಅದು ಜಿಂಕೆ ಥರ ಕಲರ್ ಅಲ್ಲಲ್ಲಿ ಪ್ಯಾಚಸ್ ಇರುತ್ತೆ. ಅದು ಕಂಡು ಹಿಡಿಯೋದು ಅದೇ ರೀತಿ. ಬರಗೂರು ತಳಿ ಅಂದರೆ ಆ ಥರ ಇದ್ದರೆ ಬರಗೂರು ತಳಿ. ಅಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಓವರಾಲ್ ಇಂಡಿಯಾದಲ್ಲಿ ಏನೇನಿದೆ ಎಲ್ಲ ತಳಿಗಳು ನಿಮ್ಮ ಹತ್ರ ಸಿಗುತ್ತೆ. ಎಲ್ಲ ತಳಿಗಳು ನಮ್ಮಲ್ಲಿ 42 ದೇಸಿ ತಳಿಗಳು ನಮ್ಮ ಗೋಶಾಲೆಯಲ್ಲಿ ಬಂದು ವೀಕ್ಷಣೆ ಮಾಡ್ಬೋದು. ಮತ್ತು ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಸಂಪೂರ್ಣ ಮಾಹಿತಿ ಸಹ ಕೊಡ್ತೀವಿ. ಯಾರಾದರೂ ಸಾಕಂತವ್ರಿದ್ರೆ ನಮಗಿಂತ ಬ್ರೀಡ್ ಬೇಕು ತರಿಸ್ಕೊಡಿ, ಈ ಥರ ನಮಗೂ ಬೇಕು ಅನ್ನೋಂಗಿದ್ರೆ ತರಿಸು ಕೊಡ್ತೀವಿ. ರೈತರು ಜೊತೆಲೇ ಬರೋಂಗಿದ್ರೆ ಅವ್ರನ್ನೇ ಕರ್ಕೊಂಡೋಗಿ ಒಳ್ಳೆ ತಳಿ ನಾವು ತಳಿಸ್ಕೊಡ್ತೀವಿ. ಸಾಕಿ ದೇಸಿ ತಳಿ ಉಳಿಸಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇದನ್ನು ಎಷ್ಟು ಜನ ಇಷ್ಟು ವರ್ಷದಲ್ಲಿ ಎಷ್ಟು ಜನ ನಿಮ್ಮ ಹತ್ರ ಬಂದು ತೊಗೊಂಡು ಹೋಗಿದ್ದಾರೆ? ಮತ್ತು ಇನ್ನು ನೀವು ಯಾವ ರೀತಿ ಅವ್ರಿಗೆ ಗೈಡ್ ಮಾಡ್ತೀರಾ? ಯಾಕಂದರೆ ತುಂಬ ಈಸಿ ಅಲ್ಲ ಒಂದು ಹಸುನ ಸಾಕೋದು. ಯಾಕಂದರೆ ತುಂಬ ಅದು ಏನು ಊಟ ಮಾಡುತ್ತೆ, ಪ್ರತಿಯೊಂದು ಒಂದು ಡೆಪ್ತ್ ಬೇಕೇ ಬೇಕಾಗುತ್ತೆ. ಅದು ಚಾರ್ಟ್ ನೀವು ಕೊಡ್ತೀರಾ ಹೇಗೆ ಅಂತ? ಮೊದಲು ಬಾರಿ ಪ್ರಾರಂಭ ಮಾಡೋದು. ಖಂಡಿತ ನಮ್ಮ ಹತ್ರ ಬಂದಿರೋರು ನಾವೆಲ್ಲರಿಗೂ ಒಳ್ಳೆ ಮಾಹಿತಿ ಕೊಟ್ಟಿದ್ದೀವಿ. ಯಾವ ರೀತಿ ಪ್ರಾರಂಭ ಮಾಡಬೇಕು, ಯಾವ ರೀತಿ ಹಸು ಸಾಕಬೇಕು, ಅದನ್ನ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದು ಎಲ್ಲ ಮಾಹಿತಿ ಕೊಟ್ಟು, ಕೆಲವರು ಬೇಕಾದ್ರೆ ಟ್ರೈನಿಂಗ್ ಅಲ್ಲೇ 1 ವಾರ 10 ದಿನ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟು ನಂತರ ಸಹ ಹಸು ಕೊಡ್ಸಿದ್ದೀವಿ. ನಮ್ಮ ಹತ್ರನೇ ಹಸುಗಳು ತೊಗೊಂಡೋಗಿ ಎಷ್ಟೋ ಜನ ಈಗ ಡೆವಲಪ್ಮೆಂಟ್ ಆಗಿದ್ದಾರೆ. ಸುಮಾರು ಗೋಶಾಲೆಗಳು ಓಪನ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ರೈತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಶ್ರೀ ಕೃಷ್ಣ ಗೋಶಾಲೆಯ ಮಾಹಿತಿ. ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 42 ರೀತಿಯ ಹಸುಗಳು ಸಿಗ್ತಾ ಇರ್ತವೆ. ಈ ಹಸುಗಳನ್ನ ಅಂದರೆ ಮೂಲ ತಳಿಗಳನ್ನ ಉಳಿಸೋದು ಈ ಒಂದು ಗೋಶಾಲೆಯ ಮುಖ್ಯ ಉದ್ದೇಶ. ಈಗ ಎಷ್ಟೋ ಜನಕ್ಕೆ ಹಸು ಸಾಕಬೇಕು, ಕುರಿಗಳನ್ನ ಸಾಕಬೇಕು ಅಂತ ಹಲವು ಕನಸುಗಳಿರ್ತವೆ. ಆದರೆ ಸಾಕೋದು ಹೇಗೆ, ಅದ್ರ ವಿಧಾನ ಏನು, ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕಂತಲೇ ಒಂದು ವಿಶೇಷ ಒಂದು ಕಂಪನಿ ಇದೆ. ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಹೆಸರು ಸ್ವಾಮಿನಾಯಕ್ ಅಂತ, ಹಾರ್ನೆಟ್ ಬಯಾಲಜಿಕಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅದರಲ್ಲಿ ನಾವು ಫ್ಲಾಕ್ ಐಕ್ಯೂ ಕಂಪನಿ ಕಡೆಯಿಂದ ನಾವು ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ಭಾಳ ಜನಕ್ಕೆ ಏನಂದರೆ ಕುರಿ ಮೇಕೆ ಸಾಕೋದ್ರ ಬಗ್ಗೆ NLM ಸ್ಕೀಮು, PMEGP ಅಂತಾರೆ, ಸರ್ಕಾರ ಯೋಜನೆಗಳಂತಾರೆ. ಮತ್ತು ಅದು ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಸಲಹೆ ಸೂಚನೆಗಳು ಏನು ಗೊತ್ತಿರೋಲ್ಲ. ನಮ್ಮ ಕಂಪನಿ ಕಡೆಯಿಂದ ಬೇಸಿಕ್ಕು ಆನ್ಲೈನು ಆಫ್ಲೈನ್ ಟ್ರೈನಿಂಗ್ ಕೊಡ್ತೀವಿ ಸರ್. ಫಸ್ಟು ಟ್ರೈನಿಂಗ್ ಕೊಟ್ಟಿದ ನಂತರ ಒಬ್ಬೊಬ್ಬರಿಗೆ ಪ್ಲಾನು, ಬಡ್ಜೆಟು, ಎಸ್ಟಿಮೇಟು 100 ಕುರಿನ 200 ಕುರಿಗೆ ಅದು ಎಷ್ಟಾಗುತ್ತೆ ಏನಂತ ಪ್ಲಾನು, ಬಡ್ಜೆಟು ಎಲ್ಲ ರೆಕಮೆಂಡ್ ಮಾಡಿ ಪ್ರಪೋಸಲ್ ರೆಡಿ ಮಾಡಿಕೊಡ್ತೀವಿ. ಕೊಟ್ಟಿದ ನಂತರ ಮರಿ ಯಾವ ತಳಿ ಬೇಕು ಅಂದರೆ ಆ ತಳಿ ಕೊಡಿಸ್ಕೊಡ್ತೀವಿ. ಕೊಡಿಸಿದ ನಂತರ ಪ್ರತಿ ತಿಂಗಳಲ್ಲಿ ಪ್ರತಿದಿನ ಏನೇನು ಮೆಡಿಸಿನ್ಸ್ ಯೂಸ್ ಮಾಡಬೇಕು, ನ್ಯೂಟ್ರಿಷನ್ ಫುಡ್ ಎಷ್ಟು ಹಾಕಬೇಕು, ಇದೆಲ್ಲ ಮಾಹಿತಿಗಳು ಕೊಟ್ಟು ಆದ ನಂತರ 3 ತಿಂಗಳು ಆದ ನಂತರ ಅವರಿಗೆ ಮಾರಾಟದ ಲಿಂಕ್ ಸಮೇತ ನಾವು ಮಾಡಿಕೊಡ್ತೀವಿ ಮೇಡಮ್. ಅಂದರೆ ಎಷ್ಟು ಹಸುಗಳನ್ನ ಸಾಕಬೇಕು ಅಥವಾ ಎಷ್ಟು ಕುರಿಗಳನ್ನ ಸಾಕಬೇಕು, ಅದು ಪೌಷ್ಟಿಕಾಂಶ ಎಷ್ಟು, ಪ್ರತಿಯೊಂದು ಮಾಹಿತಿಯು ನಿಮ್ಮ ಹತ್ರ ಸಿಗುತ್ತೆ ಮೇಡಮ್. ಎಲ್ಲ ಇದೆ. ಒಂದು ನಿಮಿಷ ಮೇಡಮ್, ನಾವು ಬ್ಯಾಗ್ ಇದೆ. ಈಗ ಒಂದೊಂದು ಮರಿ ತೊಗೊಂಡಿರ್ತಾರೆ ಎಲ್ಲೋ ಒಂದು ಕಡೆ ಕಾಡಿನಲ್ಲಿ. ಒಂದು 10 kg ಮರಿ ಇದೆ ಅಂದರೆ ಲೈವ್ನಲ್ಲಿ ತೂಕ ಮಾಡಿದರೆ 10 kg ಮರಿಗೆ 50 ಗ್ರಾಮ್ ಪರ್ ಡೇ.
ನ್ಯೂಟ್ರಿಷನ್ ಆಗಬೇಕು. ಮಾಮೂಲು ಹಿಂಡಿ ಮೆಕ್ಕೆಜೋಳ ಎಲ್ಲ ಹಾಕ್ತಾ ಇರ್ತಾರೆ. ಅದರ ಜೊತೆಗೆ ಈ ನ್ಯೂಟ್ರಿಷನ್ ಫುಡ್ ಹಾಕಿದರೆ 4 ರಿಂದ 5 kg ಒಂದು ತಿಂಗಳಿಗೆ ಹೆಚ್ಚು ಬಲ, ಮಾಂಸ ಗಟ್ಟಿಯಾಗಿ ಹೆಚ್ಚು ತೂಕ ಬರೋಕ್ಕೆ ಕಾರಣಗಳಾಗ್ತವೆ ಮೇಡಮ್. ನಮ್ಮದು ಇದು ಫ್ಯಾಕ್ಟ್ರಿ ಬಂದು ಬಳ್ಳಾರಿನಲ್ಲಿದೆ, ರಾಜನಕುಂಟೆನಲ್ಲಿ ಆಫೀಸ್ ಇದೆ, ನಾವು ಹಿರಿಯೂರು ಸಬ್ ಸೆಂಟರ್ ಮಾಡ್ಕೊಂಡಿದ್ದೀವಿ. ಬಟ್ ಇದ್ರ ಪ್ರಕಾರ ನಾವು ಟೈಮ್ ಟೇಬಲ್ ಎಲ್ಲ ಕೊಟ್ಟು ಪ್ರತಿ ವಾರ ಆಡಿಯೋ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರೈತರಿಗೆ ಯಾರು ಕುರಿ ತೊಗೊಂಡಿದ್ದಾರೋ ಮೇಕೆ ತೊಗೊಂಡಿದ್ದಾರೋ ಅವ್ರಿಗೆ ಎಲ್ಲ ಸಲಹೆ ಸೂಚನೆಗಳೆಲ್ಲ ಕೊಡ್ತಾ ಇರ್ತೀವಿ. 100% ನಾವು ತೊಗೊಂಡಿದ ಮೇಲೆ ಒಂದು 4 ತಿಂಗಳ ಮರಿನ ಒಂದು 6-6.5 ಸಾವಿರ ತೊಗೊಳ್ತಾರೆ ಮೇಡಮ್. 10-12 kg ಇರುತ್ತೆ. ಅದು ಬರೀ 3 ತಿಂಗಳಿಗೆ 30-32 kg ಬರೋಕ್ಕೆ ನಾವು ಏನು ನ್ಯೂಟ್ರಿಷನ್ ಫುಡ್ಡು ಎಲ್ಲ ಕೊಡಬೇಕು ಟೈಮ್ ಟು ಟೈಮ್ ಎಲ್ಲ ಕೊಟ್ಟು ಸಲಹೆ ಸೂಚನೆಗಳೆಲ್ಲ ಕೊಡ್ತಾ ಇರ್ತೀವಿ. ಬಂದ ನಂತರ ನಾವು ಮಾರ್ಕೆಟ್ ಲಿಂಕೇಜ್ ಮಾಡ್ಕೊಡ್ತೀವಿ ಮೇಡಮ್. ಹೆಲ್ತ್ ಇಶ್ಯೂಸ್ ಆದರೂ ಕೂಡ ನೀವು ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ನೀವು ಇರ್ತೀರಾ? ಎಸ್, ನಮ್ಮಲ್ಲಿ ಸೈಂಟಿಸ್ಟ್ಗಳೆಲ್ಲ ಡಾಕ್ಟರ್ಗಳೆಲ್ಲ ಇದ್ದಾರೆ. ಡಾಕ್ಟರ್ ಓಂಕಾರ ಅಂತ ಇದ್ದಾರೆ, ಅವರು ಸಾಕಷ್ಟು ಸಲಹೆ ಸೂಚನೆಗಳೆಲ್ಲ ಕೊಡ್ತಾರೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾವುದೇ ಹಸುಗಳನ್ನ ನೀವು ಹಸು ಕುರಿ ಯಾವುದೇ ರೀತಿ ಸಾಕಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಕಂಪ್ನಿಗೆ ವಿಸಿಟ್ ಕೊಟ್ಟರೆ A to Z ಏನು ಊಟ ಏನು ವ್ಯಾಕ್ಸಿನೇಷನ್ ಪ್ರತಿಯೊಂದನ್ನು ಇವರಿಂದ ನೀವು ಮಾಹಿತಿಯನ್ನು ತಿಳ್ಕೊಬೋದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್.